ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುಚೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶಂಕರ ಮಧ್ವರ ಮನೋಜಾಚಾರ್ಯರನ್ನು ಆರಾಧನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ಆಯಾಸ ಮತ್ತು ದಾಹ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಮತ್ತು ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಆಹಾರದ ಮೇಲೆ ಅತೀತವಾಗಿರ್ತಕ್ಕಂಥ ಒಂದು ಆಸೆ, ಸಂತೋಷ, ಏನನ್ನಾದ್ರೂ ಕೂಡ ತಿಂತಾನೆ ಇರಬೇಕೆಂಬತಕ್ಕಂಥ ಒಂದು ಖುಷಿ. ಆದರೆ ಅದರ ಜೊತೆಗೆ ಭಗವಂತ ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯನ್ನು ಕೂಡ ತಂದುಬಿಟ್ಟಿದ್ದಾರಲ್ವ. ಹಾಗಾಗಿ ಇಂತಹ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗಳಿಂದ ದೂರ ಆಗಲು ಮತ್ತು ಅದರಲ್ಲೂ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರೂ ಕೂಡ ಈ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಹಾಗಾಗಿ ಏನೊಂದು ಮೆಡಿಸನನ್ನು ತಗೊಳ್ಬೇಕಾದ್ರೂ ಕೂಡ ಒಂದು ಆತಂಕ. ಯಾಕೆಂದರೆ ಸಕ್ಕರೆ ಕಾಯಿಲೆ ಸಮಸ್ಯೆ ಇರ್ತಕ್ಕಂಥವ್ರು ಯಾವುದಾದ್ರದೇ ಮೆಡಿಸನನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ, ದೇಹಕ್ಕೆ ಕಿಂಚಿತ್ತೂ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರತಕ್ಕಂಥ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಗ್ಯಾಸ್ಟ್ರೋಜೀವನನ್ನು ಸೇವನೆಯನ್ನು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ಕಿನಿಂದ ಸಂಪೂರ್ಣವಾಗಿ ತಾವು ಗುಣಮುಖರಾಗ್ಬೋದು. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ಗಳನ್ನು ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ರವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಆರಾಧನೆಯನ್ನು ಮಾಡ್ತಾ ಏನು ದಿನಗಳು ಕಳೆದು ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಲಿಕ್ಕೆ ಆಗ್ತಾಯಿಲ್ಲ. ಇನ್ನು ನಿನ್ನೆ ಮೊನ್ನೆ 2024 ಪ್ರಾರಂಭ ಆಗಿದೆಯೇನೋ ಎಂಬತಕ್ಕಂಥ ರೀತಿಯೇ ಭಾಸವಾಗ್ತಾ ಇದೆ. ಪ್ರಾರಂಭ ಆಗಿ 5 ತಿಂಗಳು ಸಂಪನ್ನ ಆಗೋಗ್ತಾ ಇದೆ. 6ನೇ ತಿಂಗಳಿಗೆ ಪ್ರಾರಂಭ. ಅದರ ಜೊತೆಗೆ ನಮ್ಮ ಲಕ್ಷ್ಮೀ ಬೋವರಹ ಸ್ವಾಮಿಯ ಸಾನ್ನಿಧ್ಯ, ಸಾಲಿಗ್ರಾಮ ಕ್ಷೇತ್ರ ಬಹಳ ದೊಡ್ಡ ಮಟ್ಟದ ಹೆಸರನ್ನು ಮಾಡ್ತಾ, ಕೀರ್ತಿಯನ್ನು ಸಂಪಾದನೆಯನ್ನು ಮಾಡ್ತಾ, ಅಲ್ಲಿ ಸದಾಕಾಲ ಮಾತನಾಡ್ತಕ್ಕಂಥ ಭಗವಂತ ಭೂ ವರಹ ಸ್ವಾಮಿ ಆಶ್ರಮಕ್ಕಾಗಲಿ ಆ ಒಂದು ಸಾನ್ನಿಧ್ಯಕ್ಕಾಗಲಿ ನೊಂದು ಬರ್ತಾ ಇರತಕ್ಕಂಥ ಎಷ್ಟೋ ಜನರಿಗೆ ಅವರ ಮನಸ್ಸಿನಲ್ಲಿರತಕ್ಕಂಥ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯ ಕಾಯಕವನ್ನು ಭಗವಂತ ನೆರವೇರಿಸ್ತಾ ಇದ್ದಾರೆ. ನಿಜಕ್ಕೂ ಅಲ್ಲಿ ಕೂತಿರ್ತಕ್ಕಂಥ ಭಗವಂತ ಮಾತನಾಡತಕ್ಕಂಥ ದೇವರು ಅಂತಲೇ ಹೇಳ್ಬೋದು. ಎಷ್ಟೋ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದೇ ಇರ್ಬೋದು. ಭಗವಂತ ಭೂವರಹ ಸ್ವಾಮಿಯ ಜೊತೆ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಕೂಡ ನಾವು ದರ್ಶನವನ್ನು ಮಾಡ್ತೀವಿ. ಆ ತಾಯಿ ಮಹಾತಾಯಿ ನಿಜವಾಗ್ಲೂ ಹೇಳ್ತೀವಿ,
ಎಷ್ಟೋ ಜನ ಬರೆದು ಕೇಳ್ತಾರೆ, ಗುರುಗಳೇ ಆ ತಾಯಿಯ ಮುಖದಲ್ಲಿರ್ತಕ್ಕಂಥ ಒಂದು ಮಂದಹಾಸ, ನಾವು ಯಾವ ರೀತಿ ತಾಯಿಯನ್ನು ಗಮನಿಸ್ತೀವೋ, ಯಾವ ರೀತಿ ಯಾವ ಭಾವನೆಯಿಂದ ತಾಯಿಯ ದರ್ಶನವನ್ನು ಮಾಡ್ತೀವೋ ಅದೇ ರೀತಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥ ರೀತಿ ತಾಯಿಯ ಮುಖಚಾರಗಳು ಬದಲಾಗುತ್ತೆ ಗುರುಗಳೇ ಅಂತ ಹೇಳ್ತಾರೆ. ಹೌದೇನೋ, ನಿಜವಾಗ್ಲೇನೋ ಅಂತ ಹೇಳಿ ನಾವು ಸಾಕಷ್ಟು ಬಾರಿ ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ಮಾಡ್ತಾನೆ ಇರ್ತೀವಿ. ಕೆಲವೊಂದು ಸತಿ ನನಗಂತೂ ಯಾವುದಾದ್ರೂ ಸಣ್ಣ ಪುಟ್ಟ ವಿಚಾರಕ್ಕೆ ಬೇಜಾರಾದಾಗ ಏನಾದರೂ ತಾಯಿಯ ಮಗವನ್ನು ನೋಡಿದ್ರೆ ಆ ತಾಯಿ ಅಷ್ಟೇ ಸಮಾಧಾನವಾಗಿ ನಮಗೆ ಉತ್ತರವನ್ನು ಕರುಣಿಸ್ಬಿಡ್ತಾರೆ. ಎಷ್ಟೋ ಒಂದು ರೀತಿ ಸಂತೋಷ. ನಗನಗತಾ ಆ ತಾಯಿನ ನೋಡ್ತಾ ಇದ್ರೆ ತಾಯಿ ನಗ್ತಾರೆ, ಕಣ್ಣಲ್ಲಿ ನೀರು ಹಾಕ್ಕೊಂಡು ಎಷ್ಟೋ ನೋವಿನಿಂದ ಆ ತಾಯಿಯ ದರ್ಶನವನ್ನು ಮಾಡ್ತಾ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ತಾಯಿ ಮುಂದೆ ಬಿಚ್ಚಿಟ್ಟರೆ ಆ ತಾಯಿ ಅಷ್ಟೇ ಸಮಾಧಾನವಾಗಿ ನಿಮ್ಮ ಹತ್ರ ಅಷ್ಟೇ ಭಾವನಾತ್ಮಕವಾಗಿ ನಿಮ್ಮ ಮಧ್ಯೆ ಇರತಕ್ಕಂಥ ಆ ಒಂದು ಸಂದರ್ಶನವನ್ನು ತಾಯಿ ಬಹಳ ಅದ್ಭುತವಾಗಿ ನೆರವೇರಿಸ್ತಾಳೆ. ಅದನ್ನು ಒಂದು ಸತಿ ತಾವೆಲ್ಲರೂ ಕೂಡ ಬಂದು ಒಂದು ಎಕ್ಸ್ಪೀರಿಯನ್ಸನ್ನು ಮಾಡಬೇಕು, ಒಂದು ಅನುಭವವನ್ನು ಪಡ್ಕೊಳ್ಬೇಕು. ಅಂತಹ ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪ ನಮ್ಮ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ದೇವಸ್ಥಾನಗಳಿಗೆ ವಿದ್ಯಾರ್ಥಿನಿಯರು ಭೇಟಿ ನೀಡತಕ್ಕಂಥದ್ದೇ ಎಲ್ಲೋ ಒಂದು ಕಡೆ ಕಡಿಮೆ ಆಗೋಗ್ತಾ ಇದೆ, ಕಾಣೆ ಆಗೋಗ್ತಾ ಇದೆ. ಆದರೆ ನಮ್ಮ ಸಾನ್ನಿಧ್ಯಕ್ಕೆ ಪ್ರಾರಂಭದ ಹಂತದಲ್ಲಿ ಹಿರಿಯರು ಬರ್ತಾ ಇದ್ರು, ಅದೇನೋ ಸತ್ಯ ಇಲ್ಲ ಅಂತಲ್ಲ, ಇವತ್ತಿಗೂ ಕೂಡ ಎಷ್ಟೋ ಜನ ಬರ್ತಾ ಇದ್ದಾರೆ. ಆದರೆ ಎಷ್ಟೋ ಜನ ಯುವಕ ಯುವತಿಯರು, ಸಣ್ಣ ಮಕ್ಕಳಾಗಲಿ, ಇಲ್ಲ ಅಂತಂದರೆ ಸ್ಟೂಡೆಂಟ್ಸ್ ಆಗಲಿ, ಎಷ್ಟೋ ಜನ ವಿದ್ಯಾರ್ಥಿಗಳು, ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರು, ಮತ್ತು ಆಫೀಸ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಎಷ್ಟೋ ಜನ ಸಂಜೆ ಆದರೆ ಅವರ ಆಫೀಸನ್ನು ಮುಗಿಸ್ಕೊಂಡು ಅದೇ ರೀತಿ ಅವರ ಒಂದು ವಾಹನವನ್ನು ತೆಗೆದುಕೊಂಡು ಸುಮಾರು ಏನಿಲ್ಲ ಅಂದ್ರೆ ಒಂದೂವರೆ ಅವರ್ ನೆಮ್ಮದಿಯಾಗಿ ಭಗವಂತನ ಮುಂದೆ ಕೂತ್ಕೊಂಡ್ಬಿಡ್ತಾರೆ. ಯಾಕೆ ಅಂತಂದರೆ ಆಫೀಸ್ಗೆ ಹೋಗ್ತಕ್ಕಂಥವ್ರಾಗಲಿ, ಈಗೊಂದು ಕಾಲೇಜ್ಗೆ ಹೋಗ್ತಕ್ಕಂಥವ್ರಾಗಲಿ, ಅವರ ಉಡುಗೆ ತೊಡುಗೆಗಳೆಲ್ಲವನ್ನು ಕೂಡ ನಾವು ಗಮನಿಸ್ತೀವಲ್ಲ, ಹಾಗೇ ಬಂದು ನೆಮ್ಮದಿಯಾಗಿ ಭಗವಂತನ ಹತ್ರ ಕೂತ್ಕೊಂಡ್ಬಿಡ್ತಾರೆ. ನಾವು ಕೇಳ್ತೀವಿ, ನಿಮಗಿಲ್ಲಿ ಯಾತಕ್ಕೋಸ್ಕರ ನೀವು ಅಷ್ಟು ದೂರದಿಂದ ಬರ್ತೀರಿ ಅಂತ ಅಂದಾಗ, ಗುರುಗಳೇ ಇಲ್ಲ, ಇಲ್ಲಿ ನೆಮ್ಮದಿಯ ಜೊತೆ ಭಗವಂತನ ಜೊತೆ ನಾವೇನೋ ಮಾತಾಡುವ ರೀತಿ ನಮಗೊಂದು ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಭೂವರಾಹಸ್ವಾಮಿಯ ಸಾನ್ನಿಧ್ಯ. ವಿಚಾರಧಾರೆ ಸಾಕಷ್ಟು ಇದೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಭೂವರಾಹಸ್ವಾಮಿ ಸಾಲಿಗ್ರಾಮದ ಕ್ಷೇತ್ರದ ಬಗ್ಗೆ. ಎಷ್ಟೋ ಜನ ಇವತ್ತಿನ ದಿವಸ ಯಂಗ್ಸ್ಟರ್ಸು ಅಂತಂದರೆ ಯುವ ಜನತೆ ಸಾಕಷ್ಟು ಜನ ಅಲ್ಲಿ ಭೇಟಿ ನೀಡ್ತಾ ಇದ್ದಾರೆ. ಅವರ ಒಂದು ಉದ್ಯೋಗ ಆಕಾಂಕ್ಷೆಗಿರ್ಬೋದು, ಇಲ್ಲ ಅಂತಂದರೆ ವಿದ್ಯಾಭ್ಯಾಸದ ಕುರಿತಾಗಿರ್ಬೋದು, ಎಷ್ಟೋ ಜನ ಬರ್ತಾ ಇದ್ದಾರೆ, ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದೇನಪ್ಪ ಅಂತಂದರೆ, ಇಲ್ಲಿ ಭಗವಂತ ಇದ್ದಾನೆ ಎಂಬತಕ್ಕಂಥ ಒಂದು ಸತ್ಯಾಸತ್ಯತೆಯನ್ನು ಪ್ರತಿದಿನ ನಾವು ಗಮನಿಸ್ತಾನೆ ಇರ್ತೀವಿ. ಸಮಸ್ಯೆಯ ಸುರಿಮಳೆ ಎಷ್ಟೋ ಜನಕ್ಕೆ ಸಾಕಷ್ಟು ಇದ್ದೇ ಇದೆ. ಸಮಸ್ಯೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಇಲ್ಲವೇ ಇಲ್ಲ. ಒಂದಿಷ್ಟು ಸಮಸ್ಯೆಗಳನ್ನು ಭಗವಂತನ ಅನುಗ್ರಹದಿಂದ ನಾವು ಹೇಗೋ ಕಾರ್ಯಸಿದ್ಧಪಡಿಸ್ಕೊಂಡ್ಬಿಡ್ಬೋದು. ಆದರೆ ಒಂದಿಷ್ಟು ವಿಚಾರಗಳಿರ್ತವಲ್ಲ, ಅದರಿಂದ ಸಾಕಷ್ಟು ಮನಸ್ಸಿಗೂ ಕೂಡ ನೋವು ಉಂಟಾಗ್ತಕ್ಕಂಥದ್ದಿರುತ್ತೆ, ದೇಹಕ್ಕೂ ಕೂಡ ಒಂದು ಶ್ರಮ ಇರತಕ್ಕಂಥದ್ದಿರುತ್ತೆ, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆಗದೇ ಇರತಕ್ಕಂಥದ್ದಿರುತ್ತೆ. ಅಂತಹ ಎಷ್ಟೋ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡತಕ್ಕಂಥ ಶಕ್ತಿ ಭಗವಂತ ಭೂವರಾಹಸ್ವಾಮಿಯಲ್ಲಿರ್ತಕ್ಕಂಥದ್ದಿದೆ. ಹಾಗಾಗಿ ಇದೇ ಬರ್ತಕ್ಕಂಥ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಕೂಡ ನಮ್ಮ ಸಾಲಿಗ್ರಾಮ ಕ್ಷೇತ್ರ ಅಂತಂದರೆ ಲಕ್ಷ್ಮೀ ಭೂವರಾಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ ನೆರವೇರ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ತಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಲಿಕ್ಕೂ ಕೂಡ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತ ಇದೆ. ತಾವೆಲ್ಲರೂ ಕೂಡ ಬರಬಹುದು. ನಿಮ್ಮ ಕೈಲಾಗಿರ್ತಕ್ಕಂಥ ನಿಮ್ಮ ಶಕ್ತಿಯಾನುಸಾರ ತಮ್ಗೆ ಏನು ಸಮಾಧಾನ ಇರುತ್ತೋ, ಏನು ಸಂತೋಷ ತರುತ್ತೋ ಆ ಎಲ್ಲ ರೀತಿ ಇರತಕ್ಕಂಥ ಸೇವೆಗಳನ್ನು ತಾವು ಸಲ್ಲಿಸ್ಬೋದು. 11 ದಿನಗಳೂ ಕೂಡ ನಾನಾ ರೀತಿ ಇರತಕ್ಕಂಥ ವಿವಿಧ ರೀತಿಗಳಲ್ಲಿರತಕ್ಕಂಥ ಹೋಮ ಹವನ ಕಾರ್ಯಕ್ರಮಗಳು, ತಾಯಿಯ ಅಲಂಕಾರಗಳು, ಸಾಕಷ್ಟು ಸೇವೆಗಳು ನೆರವೇರ್ತಾನೆ ಇರುತ್ತೆ. 11 ದಿನವೂ ಕೂಡ ಬಹಳ ವಿಶೇಷವಾಗಿರತಕ್ಕಂಥ ಉತ್ಸವಗಳು ನೆರವೇರುತ್ತೆ. ಅದರ ಜೊತೆಗೆ ಗುರೂಜಿಯವರು ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ತಾ ಇದ್ರು, 9 ಮತ್ತು 10ನೇ ದಿನ ಅಂತಂದರೆ ಆ ಒಂದು 11 ದಿನದ ಮಂಡಲಾನುಷ್ಠಾನ ಇದೆ. ಅದರಲ್ಲಿ 9ನೇ ದಿನ ಮತ್ತು 10ನೇ ದಿನ ಗಜವಾಹನೋತ್ಸವ ಇದೆ ಅಂತ ಹೇಳಿ. ಅಂತಂದರೆ ಆನೆ, ತಾಯಿ ಮಹಾಲಕ್ಷ್ಮಿ ಆನೆ ಮೇಲೆ ಕೂತು ಆ ಒಂದು ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡತಕ್ಕಂಥದ್ದಾಗಲಿ, ಒಂದು ಉತ್ಸವವನ್ನು ಮಾಡತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ಹಾಗಾಗಿ ಇಂತಹ ಸೇವೆಗಳಿಗೆ ಗುರುಜಿಯವರೇ ನಾವು ನಿಮ್ಮ ಜೊತೆ ಇದ್ದೇವೆ ಎಂಬತಕ್ಕಂಥ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ತಾವೂ ಕೂಡ ಮಾಡ್ಬೋದು. ತಾವೆಲ್ಲರೂ ಕೂಡ ಬರ್ಬೋದು,
ಸೇವೆಯನ್ನು ಸಲ್ಲಿಸ್ಬೋದು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ದಿನಾಂಕವನ್ನು ಮತ್ತೊಮ್ಮೆ ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಇದೇ ಬರ್ತಕ್ಕಂಥ ಆಗಸ್ಟ್ 1ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ. ತಾವೆಲ್ಲರೂ ಕೂಡ ಬರ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರೆಗೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೋದು. ತಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಮಹರ್ಷಿ ಧರ್ಮಯಾತ್ರೆ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾನೆ ಬರ್ತಾ ಇದೆ. ಅದೇ ರೀತಿ ಇದೇ ಬರ್ತಕ್ಕಂಥ 6/6/2024 ಗುರುವಾರ ಬಹಳ ವಿಶೇಷವಾಗಿ ಬೆಳಗ್ಗೆ 11 ಗಂಟೆಗೆ ಶ್ರೀ ಶನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಶನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ ಬ್ರಹ್ಮ ಕಳಶ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕ. ಅವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದರೆ ಶ್ರೀ ಶನೇಶ್ವರ ಸ್ವಾಮಿಯ ಜಯಂತಿಯೂ ಕೂಡ ಹೌದು. ಹಾಗಾಗಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಶ್ರೀ ರಾಮಕೃಷ್ಣ ಭಜನಾ ಮಂದಿರ ನಂಬರ್ 3, 2ನೇ ಅಡ್ಡರಸ್ತೆ, ಮುನೇಶ್ವರ ಬ್ಲಾಕ್, ಪ್ಯಾಲೇಸ್ ಗುಟ್ಟಹಳ್ಳಿ, ಬೆಂಗಳೂರು 3. ಈ ಒಂದು ಸಾನ್ನಿಧ್ಯ ಅಂತಂದರೆ ಶ್ರೀ ರಾಮಕೃಷ್ಣ ಭಜನಾ ಮಂದಿರದಲ್ಲಿ ಮೊದಲು ಇದೊಂದು ಭಜನಾ ಮಂದಿರ ಕ್ಷೇತ್ರವಾಗಿರ್ತಕ್ಕಂಥದ್ದಿತ್ತು. ಆ ಒಂದು ಸಾನ್ನಿಧ್ಯದಲ್ಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿಯ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದಿದೆ. ಅದು ಈಗ 16ನೇ ವರ್ಷದ ಸಂಭ್ರಮಾಚರಣೆ ಅಂತಂದರೆ 16ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವೂ ಕೂಡ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ಮತ್ತೊಮ್ಮೆ ದಿನಾಂಕ ಮತ್ತು ಸಮಯವನ್ನು ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಇದೇ ಬರ್ತಕ್ಕಂಥ 6/6/2024 ಗುರುವಾರ ಗುರೂಜಿರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವತ್ತಿನ ದಿವಸ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು 11 ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ವಿಳಾಸವನ್ನು ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದ್ದಾರೆ. ಶ್ರೀ ರಾಮಕೃಷ್ಣ ಭಜನಾ ಮಂದಿರ ನಂಬರ್ 3, 2ನೇ ಅಡ್ಡರಸ್ತೆ, ಮುನೇಶ್ವರ ಬ್ಲಾಕ್, ಅಲ್ಲಿ ಪ್ಯಾಲೇಸ್ ಗುಟ್ಟಹಳ್ಳಿ, ಬೆಂಗಳೂರು 3. ಈ ಒಂದು ಸನ್ನಿಧಿಗೆ ತಾವೆಲ್ಲರೂ ಕೂಡ ಬರ್ಬೋದು. ಶನಿ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಳ್ಬೋದು. ಶನಿ ಪರಮಾತ್ಮನ ಅನುಗ್ರಹ ಯಾರಿಗೆ ತಾನೇ ಬೇಡ, ಎಲ್ರಿಗೂ ಕೂಡ ಅತ್ಯವಶ್ಯಕ. ಹಾಗಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗೃಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಅಂತಹ ಶನಿ ಪರಮಾತ್ಮನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ 12 ರಾಶಿಗಳಲ್ಲಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ಭಗವಂತನ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರಿಗೂ ಕೂಡ ಇರಲಿ. ಇನ್ನು ಸಾಲಿಗ್ರಾಮ ಕ್ಷೇತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸೋದಾದರೆ 11 ದಿವಸದ ಕಾರ್ಯಕ್ರಮದಲ್ಲಿ ಗುರುಗಳೇ ಈಗ ಒಂದಿಷ್ಟು ಜನಕ್ಕೆ ಏನಪ್ಪ ಅಂತಂದರೆ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಒಂದಿಷ್ಟು ಜನಕ್ಕೆ ಒಂದು ಆಲೋಚನೆ ಇದೆ, ಒಂದು ಐಡಿಯಾ ಇದೆ. ಕೆಲವೊಂದಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ ಗುರುಗಳೇ ಯಾವ್ಯಾವ ರೀತಿ ಸೇವೆಗಳನ್ನು ಸಲ್ಲಿಸ್ಬೋದು ಅಂತ ತಾವು ಕೇಳೋದಾದರೆ ಒಂದು ಹೂವಿನ ಸೇವೆಯನ್ನು ಸಲ್ಲಿಸ್ಬೋದು, ಇಲ್ಲ ಅಂತಂದರೆ ಅನ್ನದಾನಕ್ಕೆ ಸೇವೆಯನ್ನು ಸಲ್ಲಿಸ್ಬೋದು, ಇಲ್ಲ ಅಂತಂದರೆ ಅಲ್ಲಿನ ವ್ಯವಸ್ಥೆಗೆ ಸೇವೆಯನ್ನು ಸಲ್ಲಿಸ್ಬೋದು. ಹಾಗಾಗಿ ಈ ಥರ ನಾನಾ ರೀತಿ ಇರತಕ್ಕಂಥ ಸೇವೆಗಳಿದೆ. ಇಲ್ಲ ಅಂತಂದರೆ ಒಂದು ದಿನದ ಉತ್ಸವದ ಸೇವೆಯನ್ನು ತಾವು ಸಲ್ಲಿಸ್ಬೋದು. ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಾವು ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಆಶ್ರಮ ಅನ್ನೋದಕ್ಕಿಂತ ಇದು ನಿಮ್ಮೆಲ್ಲರ ಆಶ್ರಮ ಮಹರ್ಷಿ ಮಂದಿರ, ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ, ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಂದರೆ ನಮ್ಮ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ದೇವನಹಳ್ಳಿ ಬಳಿ ಇರತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಆ ಒಂದು ಮಾರ್ಗದಲ್ಲಿ ಏರ್ಪೋರ್ಟಿನ ಮೊದಲನೇ ಟೋಲ್ ಅಂತಂದರೆ ಸಾದಹಳ್ಳಿ ಗೇಟ್ ಸಿಗ್ನಲ್ ಅಲ್ಲಿ ಎಡಭಾಗಕ್ಕೆ ತಾವು ಒಂದು ನಿರ್ಗಮನವನ್ನು ತೆಗೆದುಕೊಳ್ಬೇಕು. ಅಲ್ಲೊಂದು ಲೆಫ್ಟ್ ತೊಗೊಂಡ್ಬಿಟ್ಟು ತಾವು ಅಲ್ಲಿರ್ತಕ್ಕಂಥವ್ರು ಯಾರನ್ನು ಕೇಳಿದ್ರೂ ಕೂಡ ಅವರೇ ಕರ್ಕೊಬಂದು ಆಶ್ರಮ ತನಕ ಬಿಟ್ಟು ಹೋಗ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಇದನ್ನು ಇವತ್ತು ಯಾರಾದರೂ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ನಾವು ತಿಳಿಸ್ಬೇಕು. ಯಾಕಂದರೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳಿಗೂ ಕೂಡ ಮಹರ್ಷಿ ಮಂದಿರದ ಅಡ್ರೆಸ್ ಆಗಲಿ, ಇಲ್ಲಾಂತಂದರೆ ಆನಂದ್ ಗುರೂಜಿಯವರು ಇಲ್ಲಿ ಸಿಗ್ತಾರೆ ಅಂತಂದರೆ ನಮ್ಮ ಆಫೀಸ್ ಅವ್ರಿಗಿಂತ ತಮಗೆ ಅದಕ್ಕೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ತಾವು ಆ ಜಾಗಕ್ಕೆ ಬಂದು ಸಾನ್ನಿಧ್ಯಕ್ಕೆ ಬಂದು ಈಗಲೇ ತಾವು ಬಂದು ಏನೇನೆಲ್ಲ ಸೇವೆಗಳನ್ನು ಸಲ್ಲಿಸಬೇಕು ತಾವೇ ಖುದ್ದಾಗಿ ಭೇಟಿ ನೀಡಿ ತಾವು ಆ ಸೇವೆಗಳನ್ನು ಸಲ್ಲಿಸಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ಗುರುವಾರ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಗುರುರಾಘವೇಂದ್ರಾಯ ನಮಃ ಗುರುರಾಘವೇಂದ್ರಾಯ ನಮಃ ಗುರುರಾಘವೇಂದ್ರಾಯ ನಮಃ ಗುರುರಾಘವೇಂದ್ರಾಯ ನಮಃ ಗುರುರಾಘವೇಂದ್ರಾಯ ನಮಃ. ಭೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜಗದ್ಗುರುಳಾದಂಥ ಆದಿಶಂಕರರನ್ನು ಪ್ರಾರ್ಥನೆ ಮಾಡ್ತಾ, ಗುರು ದತ್ತಾತ್ರೇಯರ ಆರಾಧನೆ, ದತ್ತರ ಉಪಾಸನೆ, ಗುರುಗಳ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹದಿಂದ ಈ ಗುರುವಾರದಂದು ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರ, ಇವತ್ತಿನ ಯೋಗಫಲ, ಹಾಗೆ ತಾವು ಮಾಡಬೇಕಾಗಿರ್ತಕ್ಕಂತಹ ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದಾದಂಥ ವಿಶೇಷವಾಗಿ ದೇವತಾರಾಧನೆ, ಗುರುಗಳ ಪ್ರಾರ್ಥನೆ, ಗುರು ರಾಯರ ಅನುಗ್ರಹವನ್ನು ಪಡಿತಕ್ಕಂಥದ್ದು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಅವಧೂತ ಚಿಂತನಾ ಪರಂಪರೆಯಾಗಿರ್ತಕ್ಕಂಥ ಅವಧೂತರನ್ನು ಅಂದರೆ ಅದರಲ್ಲಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಗುರುವಾರದ ಈ ಶುಭ ದಿನದಂದು ಸರ್ವರಿಗೂ ಸಹಿತ ಅನುಕೂಲವಾಗಲಿ, ತಮ್ಮ ಮನೋಕಾಮನೆ ಸಿದ್ಧಿಯಾಗಲಿ, ರಾಜ್ಯಕ್ಕೆ ಬೇಗ ವರ್ಣನ ಕೃಪೆ ಆಗಲಿ ಎಂಬತಕ್ಕಂಥ ಚಿಂತನೆಯಿಂದ ಹತ್ತಿರದಲ್ಲಿರ್ತಕ್ಕಂಥದ್ದೆಲ್ಲ ನೇಪಾಳ ಬಹಳ ದೂರವೇ. ನೇಪಾಳ ಆಗಲಿ ಅಥವಾ ಶಿವನ ಸಾನ್ನಿಧ್ಯವಾಗಲಿ, ಇವತ್ತು ತಾವು ನೋಡ್ತಿರ್ತಕ್ಕಂಥ ಈ ಪ್ರೋಮೋನಲ್ಲಿ ಶಿವನ ಶಿರೋಭಾಗ ಇರ್ತಕ್ಕಂಥ ಸಾನ್ನಿಧ್ಯ, ಶಿವನ ಶಿರೋಭಾಗ ಇರ್ತಕ್ಕಂಥ ಸಾನ್ನಿಧ್ಯವನ್ನೂ ದರ್ಶನ ಮಾಡಿ ಅದನ್ನು ಚಿತ್ರೀಕರಣ ಮಾಡಿ ಅದನ್ನು ನಿಮ್ಮ ಮುಂದೆ ತರುವಂಥ ಒಂದು ದೊಡ್ಡ ಪ್ರಯತ್ನವನ್ನು ನಾವು ಮಾಡಿದ್ವಿ. ಹಾಗೆ ರಾಜ್ಯದಲ್ಲಿ ವರ್ಣನ ಕೃಪೆ ಆಗಲಿ ಎಂಬತಕ್ಕಂಥ ಒಂದು ಮಹಾಯಜ್ಞವನ್ನು ನನ್ನ ಆತ್ಮೀಯರಾದಂತಹ ಆರ್ ಕೆ ಶ್ರೀಧರ್ ಅವರು ಆಯೋಜನೆ ಮಾಡಿದರು. ಆ ಶ್ರೀಧರ್ ಅವರು ಆಯೋಜನೆ ಮಾಡಿರ್ತಕ್ಕಂತಹ ಆ ಒಂದು ಮಹಾಯಜ್ಞ, ಅಲ್ಲಿ ತಾಯಿ ಮುತ್ಯಾಲಮ್ಮನ ಸಾನ್ನಿಧ್ಯದಲ್ಲಿ ನಡೆದಂಥ ವಿಶೇಷವಾದಂಥ ಪೂಜಾನುಷ್ಠಾನವನ್ನು ಇದೇ ಶನಿವಾರದಂದು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಾ ಇದ್ದೀರಿ. ಯಾವುದೇ ಆದರೂ ಸಹಿತ ಯಜ್ಞ ಯಾಗಾದಿಗಳು ಅಥವಾ ಪೂಜಾನುಷ್ಠಾನಗಳು, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಹತ್ತಿರದಿಂದ ದರ್ಶನ ಮಾಡ್ತಕ್ಕಂಥದ್ದು ಬೇಕು ಅಂದಾಗ ಹೋಗಿ ಬರಲಿಕ್ಕೆ ಬಹಳ ಕಷ್ಟ. ನಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಇರ್ತಕ್ಕಂತಹದ್ದು ಒಂದು ಭಾಗ ಆದರೆ ದೂರವಾಗಿರ್ತಕ್ಕಂಥದ್ದನ್ನು ನೀವು ಪರಿಕ್ರಮಿಸೋದೇ ಬಹಳ ಕಷ್ಟ. ಸರಿಯಾದ ಸಮಯಕ್ಕೆ ಫ್ಲೈಟ್ಗೆ ಹೋಗಬೇಕು, ಫ್ಲೈಟಲ್ಲಿ ಇಳಿಬೇಕು, ಅಲ್ಲಿಂದ ಮುಂದೆ ಬೇರೆ ನಡಿಬೇಕು, ಒಂದಷ್ಟು ದೂರ ನಡೆದಾಗಿರುತ್ತೆ ಅಥವಾ ಒಂದಷ್ಟು ದೂರ ನೀವು ಬೇರೆ ವೆಹಿಕಲ್ ಜರ್ನಿ ಮಾಡಬೇಕಾಗತ್ತೆ. ಅದಾದ ಮೇಲೂ ಸಹಿತ ಅಲ್ಲಿ ನಮಗೆ ಭಗವಂತನ ದರ್ಶನ ಆಗಬೇಕಾದ್ರೆ ಅಲ್ಲಿನ ನಿಯಮಾನುಸಾರಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಜವಾಬ್ದಾರಿ ಇದೆ. ಆದರೆ ತಾವು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮನೆಯಲ್ಲೇ ಕೂತು ಇಂತಹ ಅದ್ಭುತವಾದಂತಹ ಪರಮ ಪವಿತ್ರವಾಗಿರುವಂತಹ ಪುಣ್ಯ ಸಾನ್ನಿಧ್ಯಗಳನ್ನು ತಾವು ದರ್ಶನ ಮಾಡ್ಬೋದು. ಅದರಲ್ಲೂ ಈ ಬಾರಿ ತಾವು ನೋಡುವಂತಹದ್ದು ಶಿವನ ಶಿರೋಭಾಗ, ಸಾಂಬ ಸದಾಶಿವನ ಶಿರೋಭಾಗ. ಕೇದಾರಲ್ಲಿರ್ತಕ್ಕಂಥದ್ದು ಬೆನ್ನಿನ ಭಾಗ, ಈ ಭಾಗದಲ್ಲಿರ್ತಕ್ಕಂಥದ್ದು ಶಿರೋಭಾಗ. ಹಾಗಾಗಿ ಪಾಂಡವರು ತಮ್ಮ ಕಾಯಕವನ್ನು ಮುಗಿಸಿ ಸಾಂಬ ಸದಾಶಿವನ ದರ್ಶನಕ್ಕೆ ಅಂತ ಹೊರಟಾಗ ಮೊದಲು ಕಂಡದ್ದು ಬೆನ್ನಿನ ಭಾಗ, ಅದು ಕೇದಾರನಾಥ್. ಈಗ ತಾವು ನೋಡ್ತಾ ಇರ್ತಕ್ಕಂತಹದ್ದು ಶಿರೋಭಾಗ. ಈ ಶಿರೋಭಾಗದಲ್ಲಿ ಚಂದ್ರಶೇಖರನ್ನ ವಿಶೇಷವಾದಂತಹ ದರ್ಶನವನ್ನು ತಾವು ಮಾಡಬಹುದು. ಇದೊಂದು ಡೋಲೇಶ್ವರ, ಅದರಲ್ಲೂ ಸ್ವಾಮಿಯ ಶಿರೋಭಾಗ ಇರತಕ್ಕಂಥ ಈ ಸಾನ್ನಿಧ್ಯವನ್ನು ದರ್ಶನ ಮಾಡಿ ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಇನ್ನು ಸಮಯ ಮುಂದೆ ಹೋಗ್ತಾ ಇದೆ. ಸಮಯವನ್ನು ನಾವು ಆದಷ್ಟು ಜಾಗೃತ ಆಗಿ ಇಟ್ಕೊಳ್ಬೇಕು. ಸಮಯಕ್ಕೆ ತಕ್ಕನಾದಂಥ ರೀತಿ ಇವತ್ತಿನ ರಾಶಿಫಲ, ಹಾಗೆ ನೀವು ಎಷ್ಟೋ ಜನ ಕರೆ ಮಾಡಿ ಮಾತಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಹಾಗಾಗಿ ಸಮಯವನ್ನು ವೃಥಾ ವೇಸ್ಟ್ ಮಾಡೋದು ಬೇಡ. ಆದಷ್ಟು ಬೇಗ ಮೊದಲು ಮುಹೂರ್ತ ಬಲ ಅಂದರೆ ಪಂಚಾಂಗ ಶ್ರವಣ. ಹೌದು. ಇನ್ನು ಈಗ ಗುರುಜಿಯವರು ತಿಳಿಸಿದ ಹಾಗೆ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ದಿನದ ವಿಶೇಷತೆ ಪಂಚಾಂಗ ಶ್ರವಣ. ಹಾಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ, ನಿನ್ನೆ ಅಷ್ಟೇ ನಾನು ತಿಳಿಸಿದ್ದೆ, ಗ್ರಹಗಳು ದೇಹದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ, ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ಗ್ರಹಗಳ ನಿಯೋಗ ಆದಾಗ, ಆ ದೃಷ್ಟಿ ಬಿದ್ದಾಗ ಅಲ್ಲಿ ಸಮಸ್ಯೆ ಏನಾಗ್ಬೋದು, ಅದಕ್ಕೆ ಪರಿಹಾರ ಹೇಗೆ ಮಾಡ್ಕೋಬೋದು, ಇದನ್ನು ಸಹಿತ ಮುಂಬರ್ತಕ್ಕಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ತಿಳಿಸ್ತೀವಿ. ಹಾಗೆ ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ಕರತಲಮಾರ್ಗವಾಗಿರ್ತಕ್ಕಂಥ, ಅಂದರೆ ಯಾವುದೇ ಒಂದು ವಿದ್ವತ್ತು ಆನಂದ್ ಗುರೂಜಿಯವರನ್ನ ಜನ ನೋಡಿದ್ದು, ಪರಿಚಯಿಸಿದ್ದು, ಆನಂದ್ ಗುರೂಜಿಯವರ ಬಗ್ಗೆ ಮತ್ತು ಜನಗಳಲ್ಲಿರ್ತಕ್ಕಂಥ ಅಭಿಮಾನಿ ದೇವರುಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ವಿಶೇಷತೆ ಏನಪ್ಪ ಅಂದರೆ,
ಹೆಚ್ಚು ನನ್ನನ್ನು ನೀವು ಗುರುತಿಸಿದ್ದು ದರ್ಪಣಾಂಜನದಿಂದ. ದರ್ಪಣಾಂಜನ ಎಂಬತಕ್ಕಂಥದ್ದು, ದರ್ಪಣಾಂಜನ ಒಂದು ಕನ್ನಡಿಯ ಮುಂಭಾಗದಲ್ಲಿ ಇಟ್ಕೊಂಡು ಕನ್ನಡಿಯ ಮುಂದೆ ನಿಂತಾಗೂ ಸಹಿತ ಭವಿಷ್ಯತ್ತನ್ನು ನಿಖರವಾಗಿ ತಿಳಿಸುವಂಥ ಒಂದು ಕಲೆ ಅದು ದರ್ಪಣಾಂಜನದಲ್ಲಿ ಸಿಗುತ್ತೆ. ಅಂತಹ ದರ್ಪಣಾಂಜನ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಂಡಿರೋದ್ರಿಂದಲೇ ಈ ನಿಮ್ಮ ಆನಂದ್ ಗುರೂಜಿಯವರ ನಾಲಿಗೆ ಮೇಲೆ ತಾಯಿ ಶಾರದೆ ನಡೆದಾಡ್ತಕ್ಕಂಥದ್ದು, ನಿಮ್ಮ ಭವಿಷ್ಯತ್ತಿನ ಬಗ್ಗೆ ನಾನು ಮಾತಾಡುವಂತಹದ್ದು. ಆದರೆ ಅದನ್ನು ಬೆಳಗ್ಗೆ ಅನುಷ್ಠಾನಗಳಲ್ಲಿ ತರ್ತಾ ಇದ್ವಿ, ಅದನ್ನು ನಿಮ್ಮ ಮುಂದೆ ಪ್ರದರ್ಶನಕ್ಕೆ ನಿಲ್ಲಿಸಿದ್ವಿ ಸ್ವಲ್ಪ ದಿವಸ. ಅದನ್ನು ಸದ್ಯದಲ್ಲೇ ದರ್ಪಣಾಂಜನದ ಮುಖಾಂತರ ನಿಮ್ಮ ಕರೆಗೆ ಸೂಕ್ತ ಉತ್ತರವನ್ನು ಕೊಡುವಂತಹ ಒಂದು ದೊಡ್ಡ ಕಾರ್ಯವನ್ನು, ಜವಾಬ್ದಾರಿಯನ್ನು ಆದಷ್ಟು ಬೇಗ ತರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೇವೆ. ಸದ್ಯದಲ್ಲೇ ದರ್ಪಣಾಂಜನದಿಂದ, ದರ್ಪಣಾಂಜನದ ಆ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯವಿರ್ತಕ್ಕಂತಹ ರಹಸ್ಯಗಳನ್ನೇ ಸೂಚನೆ ಮಾಡತಕ್ಕಂತಹ ಬಹಳ ಅರ್ಥಗರ್ಭಿತವಾದಂತಹ ಅದ್ಭುತವಾದಂಥ ಒಂದು ಶಕ್ತಿ ದರ್ಪಣಾಂಜನ. ಅಂತಹ ಅಂಜನದ ಒಂದು ವಿಶೇಷತೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಇನ್ನಷ್ಟು ಪರಿಹಾರವನ್ನು ಹುಡುಕುವಂಥ ಕಾಯಕವನ್ನು ಅತಿ ಶೀಘ್ರದಿಂದಲೇ ಮಾಡೋಣ. ಒಳ್ಳೆಯದಾಗಲಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದಿ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 30/5/2024 ಗುರುವಾರ, ಸಪ್ತಮಿ, ಧನಿಷ್ಠಾ ನಕ್ಷತ್ರ. ಇವತ್ತು ಧನಿಷ್ಠಾ ನಕ್ಷತ್ರ. ಯಾರೆಲ್ಲ ಧನಿಷ್ಠಾ ನಕ್ಷತ್ರದಲ್ಲಿದ್ದೀರಿ, ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ಇವತ್ತು ಯಾರೆಲ್ಲ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ, ಅದರಲ್ಲೂ ಗುರುವಿಗೆ ಗುರುವಾಗಿರ್ತಕ್ಕಂತಹ ನಿಮ್ಮ ಧರ್ಮದ ಗುರುಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ತಮ್ಮಲ್ಲಿರುವಂತಹ ಎಂಥದ್ದೇ ಜ್ಞಾನವಿದ್ದರೂ, ಎಷ್ಟೇ ಜ್ಞಾನವಂತರ ತಾವಾಗಿದ್ದರೂ ಗುರುವಾಕ್ಯ, ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಅಥವಾ ನಿಮ್ಮ ಮಾತಾಪಿತೃಗಳು, ಅಥವಾ ನಿಮಗೆ ಪಾಠ ಹೇಳಿರ್ತಕ್ಕಂಥ ಗುರುಗಳು, ಅಥವಾ ನಿಮ್ಮ ಮಾರ್ಗದಲ್ಲಿ ನೀವು ಹಾಕುವ ಹೆಜ್ಜೆಗೆ ಧೈರ್ಯದಿಂದ ನಾನಿದ್ದೇನೆ ಎಂಬತಕ್ಕಂತಹ ನುಡಿಮತ್ತನ್ನು ಹೇಳುವಂಥ ಗುರುಗಳನ್ನು ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ತಮ್ಮೆಲ್ಲರದೂ ಆಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಭಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ನಿಂತು ಹೆಸರನ್ನು ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪದಂತೆ ಪರಿಪಕ್ವವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿರುತ್ತೆ. ಆ ಮನಸ್ತಾಪವನ್ನು ದೂರ ಮಾಡಿಕೊಳ್ಳಿ. ಹಾಗೆ ಏನು ಮಾಡಬೇಕು ಬಿಡಬೇಕು, ಯಾವುದು ಸರಿ ಯಾವುದು ತಪ್ಪು, ಏನೆಲ್ಲ ಸರಿಪಡಿಸ್ಕೊಂಡು ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರಲ್ಲ. ಹಾಗೆ ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 6:15 2:20ರಿಂದ 6:15 ಸ್ವಲ್ಪ ಎಚ್ಚರಿಕೆಯ ಕಾಲ ಇದು. ಯಾಕೆಂದರೆ ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗಿ ಮನಸ್ಸಿಗೊಂದಿಷ್ಟು ಅಸಮಾಧಾನ ಆಗುವಂಥ ಸನ್ನಿವೇಶ ಇದೆ. ಆದರೆ ಇದೇ ಸಮಯದಲ್ಲಿ ಇನ್ನೊಂದು ಅದೃಷ್ಟವೂ ಇದೆ. ಹೆಣ್ಣು ಮಕ್ಕಳು ಮಾತ್ರ ಈ ಸಮಯದಲ್ಲಿ ತಮಗಿಷ್ಟ ಬಂದಂಥ ರೀತಿಯಲ್ಲಿ ತಮ್ಮ ಬದುಕನ್ನು ನೋಡ್ಬೋದು. ಅಂದರೆ ಏನಾದರೂ ಒಂದು ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಮನಸ್ಸು ಸಂತೋಷವಾಗಿರ್ಬೋದು, ಹೊಸ ಸ್ನೇಹಿತರ ಜೊತೆ ವ್ಯವಹರಿಸ್ಬೋದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಬೋದು, ಅಥವಾ ಏನಾದರೂ ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು, ತೊಗೊಳ್ತಕ್ಕಂಥದ್ದು ನಿಮ್ಮ ಮನಸ್ಸಾ ಇಚ್ಛೆ. ತಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೆ ಹಾಗೆ ನೀವು ಇವತ್ತಿರ್ಬೋದು ಈ ಸಮಯದಲ್ಲಿ ಮಾತ್ರ. ಹಾಗೆ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಗೋಧೂಳಿ ಲಗ್ನ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು, ಅರಿಶಿನ, ಕುಂಕುಮ, ಹೂವನ್ನು ಗ್ರಾಮದೇವತೆಗೂ ಮನೆಯಲ್ಲಿರ್ತಕ್ಕಂಥ ದೇವರ ಫೋಟೋಗೂ ಒಂದು ಸ್ವಲ್ಪ ಹಾಕಿ ನಮಸ್ಕಾರ ಮಾಡೋದ್ರಿಂದ ಇನ್ನಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ಯೋಗ ಚೆನ್ನಾಗಿದ್ದಾಗ ಅಂದುಕೊಂಡಷ್ಟು ಲಾಭವೇ. ಆದರೆ ಏನು ಮಾಡಲಿಕ್ಕೂ ಸಹಿತ ಧೈರ್ಯದಿಂದ ಮುಂದೆ ಒಂದು ಹೆಜ್ಜೆ ಮುಂದಕ್ಕೆ ಹಾಕಲ್ಲ ನೀವು. ವೃಷಭ ರಾಶಿಯವರು ಎಲ್ಲಕ್ಕೂ ಸಹಿತ ಆಲೋಚನೆ ಮಾಡತಕ್ಕಂಥದ್ದು. ನಿಮ್ಮ ಆಲೋಚನಾ ಸಮಯದಲ್ಲೇ ಆಗಬೇಕಾಗಿರ್ತಕ್ಕಂತಹ ಆಗುವಂತಹ ಒಳ್ಳೆ ಕೆಲಸಗಳನ್ನು ಅಲ್ಲೇ ಕೈ ಬಿಟ್ಬಿಡ್ತೀರಿ. ಹಾಗಾಗಿ ಇವತ್ತು ಸ್ವಲ್ಪ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ
ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದು ಅಶ್ವತ್ಥ ಪ್ರಾರ್ಥನೆನೋ ಅಥವಾ ಗುರು ಸಾನ್ನಿಧ್ಯವೋ ಅಥವಾ ಗುರು ರಾಯರ ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅಥವಾ ಗುರು ದತ್ತ ಮಹಾರಾಜರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಗುರು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಅದನ್ನು ಅರ್ಥೈಸಿಕೊಂಡು ಮಾಡಿದರೆ ಮಾತ್ರ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗೆ ವೃಷಭ ರಾಶಿಯವರು ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೂ 2 ಬಾರಿ ಆಲೋಚನೆ ಮಾಡಿ. ಯಾಕೆಂದರೆ ಇವತ್ತು ಒಳ್ಳೆಯವರು ಮತ್ತು ಕೆಟ್ಟವರು ಇಬ್ಬರೂ ನಿಮ್ಮ ಜೊತೆ ಸೇರ್ತಾರೆ. ಅವರು ಕೆಟ್ಟವರು ಕೆಟ್ಟದಾಗಿ ಯೋಚನೆ ಮಾಡ್ತಾರೆ, ಒಳ್ಳೆಯವರು ಒಳ್ಳೆಯ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ಆಲೋಚನೆ ಮಾಡಲಿಕ್ಕೆ ಯಾರು ಸರಿ ಯಾರು ತಪ್ಪು ಯಾರ ಜೊತೆ ಸೇರಬೇಕು ಎಂಬತಕ್ಕಂಥ ಆ ಚಿಂತನೆಯೂ ಮಾಡಲಿಕ್ಕೆ ಆಗದಂಥ ಒಂದಷ್ಟು ನೋವು ಅನುಭವಿಸೋ ಪರಿಸ್ಥಿತಿ ನಿಮ್ಮದಾಗ್ಬಿಡುತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಅದರ ಕಾಣಲಿಕ್ಕಾಗುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಏನೇ ಆದರೂ ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕೈಬಿಡೋದಿಲ್ಲ. ಇವತ್ತು ನೀವು ಮಾಡಬೇಕಾದ್ದು ಶಿವಾರಾಧನೆ, ಸಾಧ್ಯವಾದರೆ ಬಿಲ್ವಪತ್ರೆ ಅಥವಾ ತುಳಸಿದಳ ವಿಷ್ಣು ಪಾದದ ಮೇಲಿರಲಿ, ಬಿಲ್ವಪತ್ರೆ ಶಿವನ ಪಾದದ ಮೇಲಿರಲಿ. ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಗೋಧಿ ಅಥವಾ ಕಡಲೆಕಾಳು, ಬೆಲ್ಲ ಇಂತಹದ್ದನ್ನು ಗುರುಗಳ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಯಾವುದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಕಾದ್ರೂ ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಮತ್ತಷ್ಟು ಚೈತನ್ಯವರ್ಧಕವಾಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಯಾವುದಾದ್ರು ಒಂದು ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ಅಲ್ಲಿ ಗುರು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ದಿರತಕ್ಕಂಥದ್ದು, ಚಂಚಲತೆಯಿಂದಿರತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಲಾಭ ಗಳಿಸಿದ್ರೂ ಲಾಭ ಇಲ್ಲವೇನೋ ಎಂಬತಕ್ಕಂಥ ಚಿಂತನೆ ಇರತಕ್ಕಂಥದ್ದು, ಅಂಗೈಗಳ ಭೂಮಿ ಇದ್ದರೂ ಆ ಭೂಮಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು. ಏನೇ ಆದರೂ ಕೆಲವೊಮ್ಮೆ ಸಮಸ್ಯೆ ಎಂಬತಕ್ಕಂಥದ್ದು ಭಾಳಷ್ಟು ಹೆಗಲೇರಿ ಕೂತ್ಕೊಂಡಿರುತ್ತೆ. ಆ ಸಮಸ್ಯೆಗೊಂದು ಪರಿಹಾರ ಹುಡುಕೊಳ್ಬೇಕು. ಆ ಸಮಸ್ಯೆಗೊಂದು ಪರಿಹಾರ ಹುಡುಕಬೇಕಾದ್ರೆ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಕುಲಬಾಂಧವರು ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಬೇಕು. ಕೆಲವೊಮ್ಮೆ ಏನಾಗುತ್ತೆ, ನಾನು ನಂದು ಎಂಬತಕ್ಕಂಥದ್ದು ಅಥವಾ ನನ್ನಿಂದಲ್ಲ ಅಂತಕ್ಕಂಥದ್ದು ಅಥವಾ ನನಗೆಲ್ಲವೂ ಗೊತ್ತಿದೆ ನಾನೇ ನಡೆಸಬೇಕು ಎಂಬತಕ್ಕಂತಹ ಮದಾಂಧರಾಗಿ ನಡ್ಕೊಂಡಾಗ ಒಂದಷ್ಟು ಸಮಸ್ಯೆಗಳಿಗೆ ನಾವು ತುತ್ತಾಗ್ತೀವಿ. ಆದರೆ ಇವತ್ತು ಎಚ್ಚರಿಕೆಯ ನಡೆದರೆ ಖಂಡಿತ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಅಂಥ ಸಾಧ್ಯಾಸಾಧ್ಯತೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಆದ್ದರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದೆ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಗುರುಗಳೇ, ನಿಮ್ಮ ಪಾದ ಅರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಗುರುಗಳೇ. ಅಮ್ಮ ನಮಸ್ತೆ. ಗುರುಗಳೇ, ಹೇಳಿ. ನನ್ ಗುರುಜಿಗೆ ಆಯ್ತಮ್ಮ. ಗುರುಗಳೇ, ನನ್ನ ಮಗ ಗುರುಗಳೇ, ನಾನು ಮದ್ವೆಯಾಗಿ 3 years ಆಗ್ದಾಗಲೇ ಮಗು, ನನ್ನ ಗಂಡ ತೀರೋದು 1 ವರ್ಷದ ಮಗು. ಈಗ 25 ವರ್ಷ ಮಗ ಇದ್ದಾನೆ. ಹೋದ್ ತಿಂಗಳು 4ನೇ ತಾರೀಕು 5ನೇ ತಾರೀಕು ಮನೆ ಬಿಟ್ಟು ಅಂಗಡಿಗೆ ಹೋಗ್ತೀನಿ ಅಂತ ಹೋದವನು ಅಂಗಡಿ ಇಟ್ಕೊಟ್ಟಿದ್ದೆ, ಮನೆಗೆ ಬಂದಿಲ್ಲ ಗುರುಗಳೇ. 1.25 ತಿಂಗಳಾಗಿದೆ. ಬರ 5ನೇ ತಾರೀಕೆ 2 ತಿಂಗಳಾಗ್ತಾ ಇದೆ ಗುರುಗಳೇ. ನನ್ನ ಮಗ ಯಾವಾಗ ಬರ್ತಾನೆ, ಎಲ್ಲಿದ್ದಾನೆ, ಎಲ್ಲಾ ತರನು ಮಾಡಿದ್ದೀನಿ, ಒಂದು ಸುಳಿವು ಸಿಗ್ತಾ ಇಲ್ಲ ಗುರುಗಳೇ. ಅವನು ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ ಹೇಳಿ ಗುರುಗಳೇ. ಅವನ್ ಬಿಟ್ಟು ನನ್ಗೆ ಇನ್ಯಾರು ಗತಿ ಇಲ್ಲ ಗುರುಗಳೇ. ಅವನು ನಾನು ಇಬ್ಬರೇ ಗುರುಗಳೇ. ನನ್ ಗಂಡ 2-3 ವರ್ಷ ಮದ್ವೆ ಆಗಿ 1 ವರ್ಷ ಪಾಪು ನಮ್ಮ ಹಸ್ಬೆಂಡ್ ಎಕ್ಸ್ಪೈರ್ ಆದ್ರು. ಮಗುನ 25 ವರ್ಷ ಸಾಕಿದ್ದೀನಿ. ಈಗ ಮಗನೂ ಕಾಣ್ತಾ ಇಲ್ಲ ಗುರುಗಳೇ. ಎಲ್ಲಾ ತರ ದೈವ ಎಲ್ಲಾ ತರ ಮಾಡಿದ್ದೀನಿ, ಅದು ಯಾವುದು ಫಲ ಕೊಟ್ಟಿಲ್ಲ ಗುರುಗಳೇ. ನನ್ ಮಗ ಎಲ್ಲಿದ್ದಾನೆ ಹೇಳಿ ಗುರುಗಳೇ. ಹಲೋ ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಗಳೇ. ನೀನು ಹೇಳಿಕೊಂಡಂತಹ ನಿನ್ನ ನೋವು ಎಲ್ಲವನ್ನೂ ಕೇಳಿದ್ರೆ ಮಾತು ಬರೆದಂತಹ ಮೌನಕ್ಕೆ ಜಾರುವಂಥ ಪರಿಸ್ಥಿತಿ ನಂದಾಯಿತು. ಆದರೂ
ಈಗ ಸಾಮಾನ್ಯಕ್ಕೆ ಅಂಗಡಿ ಇಟ್ಕೊಟ್ಟು ವ್ಯಾಪಾರಕ್ಕೆ ಅಂತ ಹೊರಟಂಥ ವ್ಯಕ್ತಿ ಮನೆಗೆ ಬರಲಿಲ್ಲ ಅಂದರೆ ಅಲ್ಲಿ ಅವತ್ತಿನಿಂದ ಅಂಗಡಿ ಬಾಗಿಲು ಹಾಕೇ ಇದೆಯಮ್ಮ? ಇಲ್ಲಿ ಅವತ್ತಿನಿಂದ ಇವತ್ತು ಅದವನು ಓದ್ತವಿಂದ ಅಂಗಡಿ ಬಾಗ್ಲು ಹಾಕಿದೆ ಗುರುಗಳೇ. ಹಾಂ ಹಾಂ. ಏನು ಅಂಗಡಿ ವ್ಯಾಪಾರ ಮಾಡ್ತಿದ್ದ ಆತ? ಗುರುಗಳೇ ಸಿಮೆಂಟ್ ಅಂಗಡಿ ಇಟ್ಕೊಟ್ಟಿದೆ, ಒಂದೇ ತಿಂಗಳಾಗಿತ್ತು, ಚೆನ್ನಾಗಿ ಮಾಡ್ತಾ ಇದ್ದ. ಹಾಂ ಹಾಂ. 5ನೇ ತಾರೀಕು ಶುಕ್ರವಾರ ಊಟ ತಗೊಂಡು ನಾಷ್ಟ ತಗೊಂಡು ಪೆಟ್ರೋಲ್ಗೆ ದುಡ್ಡು ಇಸ್ಕೊಂಡು ಮನೆಯಿಂದ ಮಾತಾಡ್ಸ್ಕೊಂಡು ಹೋದ ಗುರುಗಳೇ. ಹಾಂ ಹಾಂ. ಹೋದವನು ಗುರುಗಳೇ ಮತ್ತೆ ಮಧ್ಯಾಹ್ನ ಫೋನ್ ಮಾಡಿದೀನಿ, ಊಟ ಮಾಡ್ದ, ಸಿಮೆಂಟ್ ಹೋಗ್ತಪ್ಪ ಅಂತ. ಅಮ್ಮ ಅಂತ ಹೇಳಿದಾನೆ. ಸಂಜೆ ಫೋನ್ ಮಾಡಿದ್ನಿ, 4 ಗಂಟೆಲಿ 5:15 ಫೋನ್ ಮಾಡಿದೀನಿ, ಅತ್ತೆ ದುಡ್ಡು ಹಾಕಿದ್ಲಪ್ಪ ಅಂತ. ಅಮ್ಮ ಇಲ್ಲ ಅಮ್ಮ ಅತ್ತೆ ಹಾಕಿಲ್ಲ ಅಂತ ಹೇಳ್ದ. ಆಮೇಲೆ ಸರಿ ಬೊಬ್ಬ ಮನೆಗೆ ಅಂತ ಅಂದೆ. ಇಷ್ಟೇ ಗುರುಗಳೇ. ಆಮೇಲೆ 8 ಗಂಟೆ ಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಆಮೇಲೆ ಮಧ್ಯರಾತ್ರಿ 12 ಗಂಟೆ ಗಂಟ್ಲು ಸ್ವಿಚ್ ಆಫ್. ಬೆಳಗಿನ ಜಾವ ಎದ್ದ ತಕ್ಷಣ ಅಂಗಡಿಗೆ ಓಡೋದ್ವಿ ಗುರುಗಳೇ. ಆದ್ರೆ ಅಂಗಡಿಯಲ್ಲಿ ಬಾಗ್ಲು ತೆಗೆದು ಅಂಗಡಿ ಕೇಳಿದ್ವಿ, ಇವತ್ತು ನಿನ್ನೆ ಅಂಗಡಿ ಬಂದಿದ ಓನರ್ ಇಲ್ಲಿ ಅಂತ. ನಿನ್ನೆ ಓಪನ್ ಇರ್ಲಿಲ್ಲ ಅಂತ ಅಂದ್ರು. ಗಾಬರಿ ಆಗೋಯ್ತು ಗುರುಗಳೇ. ಮತ್ತೆ ಕೀ ತಗೊಂಡೋಗಿ ಅಂಗಡಿ ತೆಗೆದ್ವಿ. ಆದ್ರೆ ಅಂಗಡಿಲಿ ಅವ್ನು ಇರ್ಲಿಲ್ಲ. 1 ವಾರ ಯಾರಿಗೂ ಹೇಳಿಲ್ಲ, ಹುಡುಕಿದ್ವಿ. 1 ವಾರ ಆದ್ಮೇಲೆ ಗಾಡಿ ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ತು ಗುರುಗಳೇ. ಎಲ್ಲಿ ಸಿಕ್ತು? ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ. ಸಬರ್ ಬಸ್ ಸ್ಟ್ಯಾಂಡ್. ಅಮ್ಮ ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇದರಿಂದ ಗುರುಗಳೇ, ಬನ್ನೂರಿಂದ. ಬನ್ನೂರಿಂದ. ಹಾಂ ಹಾಂ ಹಾಂ. ಅಮ್ಮ ಆತ ಏನು ಓದಿದ್ದಮ್ಮ ಮಗ? SSLC ಗುರುಗಳೇ. SLC. ಏನಾದ್ರು ಜಗಳ ಕದನಗಳಿತ್ತ? ಏನಾದ್ರು ಜಗಳ ಕದನಗಳು? ಏನು ಇರ್ಲಿಲ್ಲ ಗುರುಗಳೇ. ನ್ಯಾಚುರಲ್ ವ್ಯವಹಾರ ಮಾತಾಡಿದ್ವಿ ಅಷ್ಟೇ, ಇನ್ನೇನು ಇಲ್ಲ. ಎಲ್ಲ ಚೆನ್ನಾಗೇ ಇದ್ವಿ. ಹಬ್ಬ ಆಗಿತ್ತು, ಗ್ರಾಮ ದೇವತೆ ಮಾರಮ್ಮ ಹಬ್ಬ ಮುಗಿಸ್ಕೊಂಡ್ವಿ, ಎಲ್ಲ ಆಯ್ತು ಗುರುಗಳೇ. ಮಾರ್ನೆ ಚೆನ್ನಾಗಿ ಹೋಗಿದ್ದಾನೆ, ಕಾಫಿ ಕುಡ್ಕೊಂಡು ದುಡ್ಡು ತೀಸ್ಕೊಂಡು ಎಲ್ಲ. ಸಂಜೆ ಅಷ್ಟಲ್ಲಿ ಅಂಗಡಿ ಅಲ್ಲಮ್ಮ, ಅಂಗಡಿ ಕೀ ತಗೊಂಡು ಅವನೇ ಕೀ ತಗೊಂಡೋಗಿದ್ನ ಅಥವಾ ಮನೇಲೆ ಇಟ್ಟು ಸುಮ್ಮನೆ ಅಂಗಡಿಗೆ ಹೋಗಿದ್ದೀನಿ ಅಂತ ಹೇಳಿದ್ನ? ಅಂಗಡಿಗೆ ಹೋಗ್ತೀನಿ ಅಂತ ಹೋದಾದ್ರೆ ಕೀ ತಗೊಂಡೋಗಿರ್ಲಿಲ್ಲ ಗುರುಗಳೇ. ನಮ್ಗೆ ಗೊತ್ತಾಗಿ ಸಂಜೆ ಬೀರಲ್ಲೇ ಕೀ ಇತ್ತು ಅಂತ. ಹಾಂ ಹಾಂ ಹಾಂ. ಕೀ ಮನೇಲೇ ಇತ್ತು, ಅಂಗಡಿ ಓಪನ್ ಮಾಡಿಲ್ಲ ಅವತ್ತು ಓಪನ್ ಮಾಡಿಲ್ಲ. ಅಂದರೆ ಕೀ ತಗೊಳ್ದಿರ ಊಟದ ಬಾಕ್ಸು ಎಲ್ಲ ತಗೊಂಡು ಹೊರಟಿದ್ದಾನೆ. ಹೊರಟಿದ್ದಾನೆ. ಅವತ್ತು ಸ್ವಿಚ್ ಆಫ್ ಆಗಿದ್ದು, ಇವತ್ತಿನವರೆಗೂ ಸ್ವಿಚ್ ಆನ್ ಆಗಿಲ್ಲ. ಸ್ವಿಚ್ ಆನ್ ಆಗಿಲ್ಲ. ಮೊಬೈಲ್ ಎಲ್ಲಿದೆ ಅಂತ ಅಥವಾ ಆ ಒಂದು ಲೊಕೇಶನ್ನು, ಫೈನಲ್ ಲೊಕೇಶನ್ ಎಲ್ಲಿಗೆ ಎಂಡ್ ಆಯಿತು ಅಂತಕ್ಕಂಥ ಗೊತ್ತಾಗ್ತಾ ಇಲ್ಲಮ್ಮ? ಫೋನ್ ಸಿಕ್ತು ಗುರುಗಳೇ. ಗಾಡಿಲೇ ಫೋನ್ ಬಿಟ್ಟೋಗಿದ್ದ. ಓಹೋ. ಗಾಡಿ ಒಳಗಡೆ ಫೋನ್ ಬಿಟ್ಟೋಗಿದ್ದ. ಫೋನ್ ಸಿಕ್ತು ಗುರುಗಳೇ 1 ವಾರಕ್ಕೆ. ಗಾಡಿ 1 ವಾರ ಇದರಲ್ಲಿ ಆಚೆ ಕಡೆ ಎಲ್ಲಿ ಬಿಟ್ಟಿದ್ನೋ ಅಲ್ಲೇ ಇತ್ತಾ ಅದು? ಅಲ್ಲೇ ಇತ್ತು ಗುರುಗಳೇ. ನಾವು ಅದನ್ನ ಅಲ್ಲೇ ಬಿಟ್ಟಿದ್ವಿ ಸುಮಾರು ದಿನ. 1 ತಿಂಗಳ ಗಂಟ ಬರ್ತಾನೆ ಅಂತ ಎಲ್ಲ ವೇಟ್ ಮಾಡಿದ್ವಿ, ಬರ್ಲಿಲ್ಲ ಗುರುಗಳೇ. ಅವನು ಲಾಸ್ಟ್ ಕಾಲ್ ಯಾರ ಹತ್ರ ಮಾತಾಡಿದ್ದಾನೆ, ಅದು ಕಾಲ್ ಹಿಸ್ಟ್ರಿ ಅದೆಲ್ಲ ತೆಗೆಸಿದ್ರ, ಅದೇನಾದ್ರು ಮಾಡಿದ್ರ? ಲಾಸ್ಟ್ ಕಾಲ್ ನಾನೇ ಗುರುಗಳೇ. ನೀವೇ? ಅವತ್ತು ಬೆಳಗಿನಿಂದ ಯಾರ ಜೊತೆ ಮಾತಾಡಿದ್ದಂತೆ? ಜಾಸ್ತಿ ನಾನೇ ಗುರುಗಳೇ ಮಾತಾಡಿರೋದು. 1-2 ಜನ, 2 ಜೊತೆ ಆಯ್ ಬಾಯ್ ಅಂತ ಹೇಳಿದಾನೆ, ಅಷ್ಟು ಬಿಟ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಕೊಟ್ಟಿದ್ದೀವಿ, ಎಲ್ಲ ಆಗಿದೆ ಗುರುಗಳೇ. ಒಂದು ಕೆಲಸ ಮಾಡಮ್ಮ, ಆದಷ್ಟು ಬೇಗ ಅವನ ಫೋಟೋ ನನಗೆ ಕಳಿಸ್ಕೊಡುತ್ತಾಯಿ. ಆ ಸ್ವರತರಂಗದಲ್ಲಿ ಅವ್ನ ಹೆಸರಲ್ಲಿ ಹೇಳಕ್ಕಾಗಲ್ವಾ ಗುರುಗಳೇ ಯಾವತ್ತು ಬರ್ತಾನೆ ಅಂತ? ಫೋಟೋ ಕಳಿಸ್ತೀನಿ. ಹಾಗಲ್ಲ ತಾಯಿ, ಅವನ ಫೋಟೋ ಇದ್ದರೆ, ಯಾಕೆಂದ್ರೆ ಇಂತಹ ಪರಿಸ್ಥಿತಿನಲ್ಲಿ ಅದನ್ನು ಇನ್ನೊಮ್ಮೆ ನೋಡೋದಕ್ಕೂ ನಂಗೆ ಸ್ಪಷ್ಟತೆ ಇರುತ್ತೆ. ಅವನ ಫೋಟೋ ಒಂದು ಕಳಿಸ್ಕೊಡಮ್ಮ. ನಾನು ಫೋಟೋ ನೋಡಿ, ನಿನ್ನ ಸ್ವರತರಂಗ ಈಗ ನನ್ನ ತಲೆಯಲ್ಲಿದೆ, ಆದರೆ ಅವನ ಫೋಟೋ ಒಂದು ಎದುರುಗಡೆ ಇದ್ದರೆ ಪ್ರಸ್ತುತ ಪರಿಸ್ಥಿತಿ ಏನು, ಯಾತಕ್ಕೆ ಈ ನಿರ್ಧಾರ ತಗೊಂಡ, ಏನು ಸಮಾಧಾನ ಆಗ್ತಾ ಇದೆ, ಇದು ಎಲ್ಲಿದ್ದಾನೆ, ಏನು ಅವನು ಪ್ರಾಣದಲ್ಲಿ ಏನು ಶಕ್ತಿ ಇದೆ, ಅದೆಲ್ಲವನ್ನು ಸಹಿತ ನೋಡೋಣ. ಕಳಿಸ್ಕೊಡಮ್ಮ ಅವ್ನ ಫೋಟೋ ಅರ್ಜೆಂಟಾಗಿ ಕಳಿಸೋದ. ಇವತ್ತು ನೀನು ಕಳಿಸಿದ್ರು ನನಗೆ ಸೋಮವಾರ ಬಂದು ಸೇರುತ್ತೆ. ಗುರುಗಳೇ ಅವನ ಹೆಸರು ರವಿಕುಮಾರ್ ಅಂತ. ಆಯ್ತಮ್ಮ, ಹೆಸರು ಮೇಲೆ ಅಷ್ಟು ಗೊತ್ತಾಗೋದಿಲ್ಲ ತಾಯಿ. ನನಗೆ ನಿನ್ನ ಸ್ವರತರಂಗ ಪ್ರಕಾರ, ನಾನು ಈಗ ತಿಳಿಸೋದು ನಿನ್ನ ಸ್ವರತರಂಗ ಪ್ರಕಾರ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡ್ರು ಈ ಪ್ರಶ್ನೆಯಲ್ಲಿ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಉತ್ತರಗಳು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರನೇ ಆತನ ಫೋಟೋನೂ ನೋಡೋಣ. ಯಾಕೆಂದರೆ ಇಂಥ ವಿಚಾರದಲ್ಲಿ ನಿನ್ನ ಮನಸ್ಸನ್ನು ನೋಯಿಸುವಂಥದ್ದು ಅಥವಾ ನಿನಗೊಂದು ನೋವು ಕೊಡೋಂಥದ್ದು, ನಿನಗೊಂದು ಸಂತೋಷ ಕೊಟ್ಟು ನಾಳೆ ಅದು ಸಾಧ್ಯವಾಗದಿರೋ ಆ ಥರ ಏನೂ ಆಗಬಾರ್ದು. ಏನು ಮಾತಾಡಿದ್ರು ತೂಕವಾಗಿರ್ಬೇಕು, ಆ ಮಾತುಗೊಂದು ತೂಕ ಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ ಸರಿಯಾದಂಥ ಕ್ರಮದಲ್ಲಿ ತಿಳಿಸೋಣ ಅನ್ನೋ ಉದ್ದೇಶಕ್ಕೋಸ್ಕರ ಫೋಟೋ ಕಳಿಸಮ್ಮ, ನಾನು ನೋಡಿ ಮಾತಾಡ್ತೇನೆ. ಒಳ್ಳೆಯದಾಗಲಿ ಮಗು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿರ್ತಕ್ಕಂಥದ್ದು ಬಂದೇ ಬರುತ್ತೆ. ಆದರೆ ತೃಪ್ತಿಕರವಾದಂತಹ ಬದುಕಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಯಾವುದೋ ಒಂದು ವಿಚಾರ ತುಂಬ ಆಳವಾಗಿ ಇಟ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ತೀರಿ.
ಹಾಗೆ ಮನಸ್ಸಲ್ಲಿ ಇಲ್ದಿರತಕ್ಕಂಥದ್ದಕ್ಕೆಲ್ಲವೂ ಸಹಿತ ಆಸ್ಪದ ಕೊಡ್ತಾ ಹೋಗ್ತೀರಿ. ಹಾಗೆ ಯಾರು ಸ್ನೇಹಿತರು ತುಂಬ ಒಳ್ಳೆಯವರು ಇರ್ತಾರೆ ಅವ್ರನ್ನ ಕೈ ಬಿಡ್ತೀರಿ, ಯಾರು ಕೆಟ್ಟವರಾಗಿರ್ತಾರೆ ಅಂತಹವ್ರ ಜೊತೆ ಸೇರ್ತಾ ಇರ್ತೀರಿ. ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ತಂದೆ ತಾಯಿನೋ, ಅಕ್ಕ ತಂಗಿಯರೋ, ಅಣ್ಣ ತಮ್ಮಂದಿರೋ, ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಗುರುಗಳು ಅವರು ಹೇಳುವ ಮಾತನ್ನು ಆಲಿಸೋದಿಲ್ಲ. ಯಾರು ನಿಮಗೆ ಬೇಡವಾಗಿರ್ತಾರೆ, ಅವ್ರು ಶತ್ರುಗಳಾಗಿರ್ತಾರೆ, ಅವ್ರು ತೊಂದರೆ ಕೊಡ್ತಾರೆ ಅಂತ ಗೊತ್ತಿದ್ದರೂ ಅವರಿಂದ ಏನೋ ತೊಂದರೆ ಆಗುತ್ತೆ ಅಂತ ನಿಮ್ಮ ಮನಸ್ಸು ಒಳಮನಸ್ಸು ಹೇಳಿದ್ರೂ ಸಹಿತ ಮಂಡು ಬಿದ್ದು ಅದನ್ನೇ ಕೆಲಸ ಮಾಡ್ಕೊಂಡು ಮುನ್ನಡೆತೀರಿ. ಇವತ್ತು ಸಿಂಹರಾಶಿಯವರು ಬಹಳ ಜೋಪಾನ, ಎಚ್ಚರಿಕೆಯಿಂದಿರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಮಹಾವಿಷ್ಣು ಪಾದಕ್ಕೆ ಒಂಚೂರು ಗಂಧವನ್ನು ಹಚ್ಚಿ ಒಂದು ಸ್ವಲ್ಪ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಒಂದಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ನೀವು ಮಾಡಬೇಕಾದ್ದು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 3:20 ತನಕ, 2 ರಿಂದ 3:20 ಈ ಸಮಯದಲ್ಲಿ ಭಾಳ ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಮಾಡುವ ಕೆಲಸ ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಈ ಸಮಯದಲ್ಲಿ ನೀವು ಏನೇ ಕೆಲಸ ಮಾಡಿದ್ರೂ ಅದರ ಫಲ ಸಿಗಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲವನ್ನು ಮನೆಯಿಂದ ಆಚೆ ಹೊರಡುವಾಗ ಸ್ವಲ್ಪ ಬೆಲ್ಲನ ನೀರಿಗೆ ಹಾಕಿ ಆ ಬೆಲ್ಲದ ನೀರಿನಲ್ಲಿ ದೃಷ್ಟಿ ತೆಗೆದು ಅದನ್ನು ನೈಋತ್ಯಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಇದ್ರ ಜೊತೆಗೆ ಇವತ್ತು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೂ, ಸಣ್ಣ ಪುಟ್ಟ ಮಕ್ಕಳಿಗೂ ಅಥವಾ ಯಾರಾದರೂ ಸಣ್ಣ ಪುಟ್ಟ ಮಕ್ಕಳ ಅಂತಹವರಿಗೆ ಒಂಚೂರು ತಿನ್ನುವಂತಹ ಪದಾರ್ಥಗಳನ್ನು ಕೊಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ. ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಂದು ವಿಷ್ಣು ಆಲಯಕ್ಕಾಗಲಿ, ಗುರು ಸಾನ್ನಿಧ್ಯಕ್ಕಾಗಲಿ, ಅಶ್ವತ್ಥ ಪ್ರಾರ್ಥನೆಯನ್ನಾಗಲಿ ಮಾಡಿದ್ದೇ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ಮಧ್ಯಾಹ್ನಿಕ 12 ಗಂಟೆವರೆಗೂ ಮಾತ್ರ ಮಂದಗತಿಯಲ್ಲಿ ಸಾಗುವಂಥದ್ದಿರುತ್ತೆ. 12ರ ನಂತರ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಇವತ್ತು ಫಲಾಫಲಗಳಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿ ನಿಂತು ನೀವು ಕೆಲಸವನ್ನು ಮಾಡ್ಬೋದು. ಹಾಗೆ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡು ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಂದಷ್ಟು ಜನ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಯಾಕೆಂದರೆ ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಅಧಿಕವಾದಂತಹ ಬೆನ್ನೋವು ಅಥವಾ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು ಅಥವಾ ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದು ನಿಮ್ಮ ಪರಿಸ್ಥಿತಿ ಇರುತ್ತೆ. ಇದಕ್ಕಾಗಿ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಟ್ಟರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಒಂದಷ್ಟು ಅದೃಷ್ಟದ ಕ್ಷಣಗಳನ್ನು ತಾವು ಕಾಣ್ತೀರಿ. ಹೊಸ ಕೆಲಸಗಳ ಬಗ್ಗೆ ಆಗಲಿ, ಹೊಸದಾದಂಥ ಆಯವ್ಯಯಗಳ ಬಗ್ಗೆ ಆಗಲಿ, ಹಣಕಾಸಿನ ಬಗ್ಗೆ ಆಗಲಿ, ಗುರುವಿನ ಮಾರ್ಗದರ್ಶನದಿಂದ ಈ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ನಮ್ರತೆಯಿಂದ ನಡ್ಕೊಂಡಾಗ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟದ್ದು, ಸ್ಟೇಷನ್ ಸಂಬಂಧಪಟ್ಟದ್ದು, ನ್ಯಾಯಸ್ಥಾನ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಧರ್ಮ ಮಾರ್ಗ ಮತ್ತು ಮಾಡುವಂಥ ಕೆಲಸ ಮತ್ತಷ್ಟು ಅಭಿವೃದ್ಧಿ. ಹಾಗೆ ಹಿರಿಯರ ಮಾತನ್ನು ಆಲಿಸಿ ಆ ಮಾತಿನಂತೆ ನಡ್ಕೊಂಡು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಏನೇ ಮಾಡಬೇಕಾದ್ರೂ ಪ್ರಾರಂಭಿಕ ಕ್ಷಣದಲ್ಲಿ ಒಂದಷ್ಟು ತೊಂದರೆಗಳಿದೆ, ಅಸಮಾಧಾನ ಇದೆ, ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಕುಲದೇವರ ಆರಾಧನೆ ಮಾಡಿ ಮಾತೃಶ್ರೀ ಅಂದರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ನಿಮ್ಮ ಮಾತೃಶ್ರೀಯವರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೂ ಸಾಕಷ್ಟು ಲಾಭವಿದೆ. ಸಾಧ್ಯವಾದರೆ ನಿಮ್ಮ ಅಂಗೈಯಲ್ಲಿ, ನಿಮ್ಮ ಬಲಗೈನ ಅಂಗೈಯಲ್ಲಿ ಒಂದಷ್ಟು ಹಾಲು ಅಂದರೆ 1-2 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಸೂರ್ಯನಿಗೆ ನಮಸ್ಕಾರ ಮಾಡಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಸಿರು ಗಿಡದ ಮೇಲೆ ಆ ಹಾಲನ್ನು ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಂಡಂಗಾಗುತ್ತೆ. ಸಾಧ್ಯವಾದಷ್ಟು ಇವತ್ತು ಬೀದಿಯಲ್ಲಿರ್ತಕ್ಕಂಥ ಶ್ವಾನಗಳಿಗೆ, ನಿಮ್ಮ ಸುತ್ತಮುತ್ತ ಬೀದಿಯಲ್ಲಿರ್ತಕ್ಕಂಥ ಶ್ವಾನಗಳಿಗೆ ಒಂದಷ್ಟು ಏನಾದರೂ ತಿನ್ನಲಿಕ್ಕೆ ಒಂದು ಪದಾರ್ಥವನ್ನು ಹಾಕಿ ಮತ್ತಷ್ಟು ವಿಶೇಷವಾದ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಯೋಗ ಫಲ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಆ ಮನಸ್ತಾಪ ಬರೋದನ್ನು ನಿಲ್ಲಿಸ್ಕೊಂಡು ಒಂದಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡುವಂಥ ಕೆಲಸದಲ್ಲಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಫಲಾಫಲಗಳನ್ನು ಸಿದ್ಧಪಡಿಸಿಕೊಂಡು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯ ಉಪಾಸನೆಯಿಂದ ಸಾಕಷ್ಟು ಲಾಭವಿದೆ.
ಇವತ್ತು ಭೂಮಿಯಿಂದಾಗಲಿ ವ್ಯವಹಾರದಿಂದಾಗಲಿ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಲಾಭ ಅಂತಕ್ಕಂಥದ್ದು ಅಧಿಕವಾಗಿದ್ದು ಮತ್ತಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಹಾಗೆ ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು, ಹಾಗೆ ನೀವು ಮಾಡುವ ಕೆಲಸದಲ್ಲೇ ಒಂದು ಪ್ರವರ್ಧಮಾನಕ್ಕೆ ಬರುವಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮದಾಗುವಂತಹದ್ದು. ಇಷ್ಟೆಲ್ಲ ಅದ್ಭುತಗಳಿದ್ದಾಗ ಅದರ ಫಲಗಳು ಸಾಕಷ್ಟಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ತಾವು ಏನು ಅಂದುಕೊಂಡಷ್ಟು ಲಾಭ ಸಿಗಬೇಕಾದ್ರೆ ಮೊದಲು ಅಶ್ವತ್ಥ ಪ್ರಾರ್ಥನೆ ಅಥವಾ ಗುರು ಪ್ರಾರ್ಥನೆ, ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಗುರು ಪಾದಕಿಗಳ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಇಂತಹ ಕಾಯಕಕ್ಕೆ ನಾವು ಮುಂದಾದರೆ ಖಂಡಿತ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ಇವತ್ತು ನೀವು ಮಾಡುವ ಕೆಲಸ ಮತ್ತಷ್ಟು ಲಾಭದಾಯಕವಾಗೂ ಇರುತ್ತೆ, ಅರ್ಥಪೂರ್ಣವಾಗೂ ಇರುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಳೋವಂಥದ್ದಾಗಲಿ ಅಥವಾ ಬೇರೆಂದೇ ಆಲೋಚನೆ ಮಾಡ್ತಕ್ಕಂಥದ್ದು ಇದು ಸಮಂಜಸವಲ್ಲ. ಹಾಗೆ ಇವತ್ತು ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಂದ್ರೆ ಇವತ್ತು ನೀವು ಮಾಡಬೇಕಾದ್ದು ಮೊದಲು ಕುಲದೇವರ ಅನುಗ್ರಹ, ಜೊತೆಗೆ ಮಾತಾಪಿತೃಗಳ ಆಶೀರ್ವಾದ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಸಾಧ್ಯವಾದರೆ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೂ ಸಹಿತ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಧನುರಾಶಿಯವರಿಗೆ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಹಾಗೆ ಏನೇ ಆದರೂ ಮನೆಯಿಂದ ಆಚೆ ಹೊರಡುವಾಗ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಹೊರಡತಕ್ಕಂಥದ್ದು ಅದು ಇನ್ನಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇರ್ಬೋದು, ಅಥವಾ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಹೊರಟಾಗ ಅದಕ್ಕೆ 4-6 ಜನ ಅಡ್ಡಿ ಬರುವಂಥದ್ದು ಆಗ್ಬೋದು. ಇವತ್ತು ಯಾವುದೇ ಒಂದು ಕೆಲಸವಾದರೂ ಸಹಿತ ಬೇಕು ಬೇಡಗಳ ಮಧ್ಯದಲ್ಲಿ ನಿಮ್ಮ ಚಿಂತನೆ ಇದೆ, ನಿಮ್ಮ ಪಯಣ ಇದೆ. ಹಾಗಾಗಿ ಯಾವುದೇ ಒಂದು ತೀರ್ಮಾನ ತಗೊಳ್ಬೇಕಾದ್ರೂ ಸರಿಯಾದ ಕ್ರಮದಲ್ಲಿ ತಗೊಳ್ಳಿ. ಸರಿಯಾದ ಆ ಕ್ರಮದಲ್ಲಿ ತೆಗೆದುಕೊಂಡು ಅರ್ಥಗರ್ಭಿತವಾದಂತಹ ಒಂದು ಚಿಂತನೆ ಮಾಡಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸವನ್ನು ಇನ್ನಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೂ ಗುರುಗಳ ಆಶೀರ್ವಾದ ಪಡಿಬೇಕು, ಗುರು ಹಿರಿಯರ ಅನುಗ್ರಹವನ್ನು ಪಡಿಬೇಕು. ಹಾಗೆ ಇವತ್ತು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಲಾಭ ಏನಪ್ಪ ಅಂದರೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಇವತ್ತು ಪ್ರಯಾಣ ಕಾಲದಲ್ಲಿ ಬರ್ತಕ್ಕಂಥ ಅಡಚಣೆಗಳನ್ನು, ತೊಂದರೆ ತಾಪತ್ರೆಗಳನ್ನು, ಅಥವಾ ಯಾವುದು ಬೇಡ ಅಂದರೂ ಬಲವಂತೂ ನಾವು ಮಾಡುವಂಥ ಕೆಲಸದಲ್ಲಿ ಆಗುವಂಥ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಂಡು ಒಂದಷ್ಟು ಲಾಭದಾಯಕವಾಗಿರೋ ಕ್ಷಣ ನೀವು ನೋಡಬೇಕಾದ್ರೆ ಕುಲದೇವರ ಅನುಗ್ರಹವೂ ಬೇಕು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನವೂ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಒಂದಷ್ಟು ಕಾಲ ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲಕ್ಕೂ ಸಹಿತ ಮೌನವೇ ಉತ್ತರ ಕೊಟ್ಬಿಡುತ್ತೆ. ಕೆಲವೊಮ್ಮೆ ಮಾತಾಡಿ ನಿಷ್ಠೂರಕ್ಕೊಳಗಾಗ್ತೀವಿ, ಆದರೆ ಇವತ್ತು ನಿಷ್ಠೂರಕ್ಕೊಳಗಾಗ್ದಿರ ಮೌನದಿಂದಿದ್ದು ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಅದ್ಭುತವಾದಂಥ ಕಾಲ ಇವತ್ತು ಸನ್ನಿಹಿತವಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗುತ್ತಾ ಇರುತ್ತೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಅಧಿಕವಾದಂಥ ಚಂಚಲತೆ ಸಾಕಷ್ಟು ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಿಮ್ಮನ್ನು ಬಾಧಿಸುತ್ತೆ. ಯಾವುದನ್ನು ಸಹಿತ ಸ್ವತಂತ್ರವಾಗಿ ಒಂದು ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ಇಲ್ಲಿವರೆಗೂ ಒಂದು ತರಹ ಇದ್ದರೂ ಬರ್ತಕ್ಕಂಥ ದಿನಗಳು ಮತ್ತೊಂದು ಥರನೇ ಎದುರಾಗ್ತಾ ಇರುತ್ತೆ. ಏನೇ ಆದರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ, ಭಗವಂತ ನೀನು ಕೊಟ್ಟದ್ರಲ್ಲಿ ನಾನು ತೃಪ್ತನಾಗಿರ್ತೇನೆ, ಅಥವಾ ನನ್ನ ಜೀವನದಲ್ಲಿ ನಾನು ಬದುಕೋಕ್ಕೆ ನಿನ್ನ ಸಹಕಾರ ಬೇಕು ಅಂತ ಪ್ರತಿ ಕ್ಷಣವೂ ಸಹಿತ ಶನೈಶ್ಚರನ ಮಂತ್ರವನ್ನು, ಹನುಮನ ಮಂತ್ರವನ್ನು, ಗುರುವಿನ ಮಂತ್ರವನ್ನು, ಗುರು ಶನೈಶ್ಚರರನ್ನು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಬೀದಿಂ ಶ್ರೀಯೋರ್ವಿಷ್ಣುವಂತನಃ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲಿ ಶನೈಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ಯಜ್ಞಗಳಾಗಲಿ, ಹೋಮ ಹವನಾದಿಗಳಾಗಲಿ, ಅಥವಾ ಒಂದು ಮಹಾಭಿಷೇಕ ಆಗಲಿ, ಸ್ವಾಮಿಗಿರತಕ್ಕಂಥ ಒಂದು ಅಲಂಕಾರ ಆಗಲಿ, ಸ್ವಾಮಿಯ ಮಹಾಮಂಗಳಾರತಿಯ ಕಾಲದಲ್ಲಿ ಆ ಕ್ಷಣಗಳಲ್ಲಿ ನೀವು ಅಲ್ಲಿ ಭಾಗವಹಿಸೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಎಂಬತಕ್ಕಂಥದ್ದಿದೆ. ಆದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ವಿಧಾನ
ನಿಮಗೆ ಗೊತ್ತಿರುವಂಥ ರೀತಿಯಲ್ಲಿ ಇರಬೇಕು. ಏನೇ ಮಾಡಬೇಕಾದರೂ ಇನ್ನೊಬ್ಬರ ಮುಖಾಂತರ ತಿಳ್ಕೊಂಡು ನೀವು ಕೈ ಹಾಕೋದಕ್ಕಿಂತ ಭಗವಂತ ನಿಮಗೆ ಅಂತ ಕೊಟ್ಟಿರ್ತಕ್ಕಂಥ ಜ್ಞಾನಚಕ್ಷುವಿನಿಂದ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಆಗಿರಬೇಕು. ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ, ಏನೇ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಯಾವುದು ಬೇಡವೋ ಅದರ ಕಡೆ ಗಮನ ಬರ್ತೀರಿ, ಯಾವುದು ಸರಿ ಇಲ್ವೋ ಅದನ್ನೇ ಆಲೋಚನೆ ಮಾಡ್ತೀರಿ. ಇವತ್ತು ಯಾರೊಂದಿಗೆ ವ್ಯವಹರಿಸಿದ್ರೆ ಏನೋ ತೊಂದರೆ ಆಗುತ್ತೆ ಅಂತ ಮನೇಲಿರ್ತಕ್ಕಂಥ ಹಿರಿಯರು ಹೇಳಿದ್ರು ಅದೇ ಮಾರ್ಗವನ್ನು ತುಳಿಲಿಕ್ಕೆ ನಿಮ್ಮ ಮನಸ್ಸು ಆತುರಿತಾ ಇರುತ್ತೆ. ಹಾಗಾಗಿ ಒಂದು ಆಲೋಚನೆ ಮಾಡಿ, ಮುಂದಾಗೋದನ್ನು ತಪ್ಪಿಸೋದಕ್ಕೆ ಮನೇಲಿರ್ತಕ್ಕಂಥ ಹಿರಿಯರು, ನಿಮ್ಮ ಮೇಲಧಿಕಾರಿಗಳು, ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಏನಾದ್ರು ಒಂದು ಮಾರ್ಗದರ್ಶನವನ್ನು ಕೊಡುವಾಗ ಅದನ್ನು ಆಲಿಸಿ, ಅದನ್ನು ಆಲೋಚನೆ ಮಾಡಿ, ಸರಿ ಹೌದು ನಾನು ಹೀಗೆ ಬದುಕಬೇಕು ಅಂತಕ್ಕಂಥದ್ರ ಆ ಚಿಂತನೆಯನ್ನು ಆ ಕ್ಷಣಕ್ಕೆ ನೀವು ಬದಲಾಯಿಸಿಕೊಂಡ್ರೆ ಖಂಡಿತ ಸಾಕಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಧರ್ಮದ ಗುರುಗಳಾಗಲಿ ಅಥವಾ ಗುರು ರಾಯರಾಗಲಿ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ ಅಥವಾ ಗುರು ದತ್ತಾತ್ರೇಯರ ದತ್ತ ಮಹಾರಾಜರಾಗಲಿ ಇಂತಹ ಸಾನ್ನಿಧ್ಯಗಳಿಗೆ ಹೋಗಿ ಗುರು ಪ್ರಾರ್ಥನೆ ಮಾಡಿ ಬಂದರೆ ಇವತ್ತು ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀವಿ ಸರ್. ತಾವು ಆರಾಮಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾವು ಲಿಂಗಸೂರಿಂದ ಹಟ್ಟಿರಿ, ಲಿಂಗಸೂರು ತಾಲೂಕು ಹಟ್ಟಿಲಿಂದ ಸರ್. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ವಿಶ್ವೇಶ್ವರಿ ಅಂತ. ವಿಶ್ವೇಶ್ವರಿ ಅಂತ ಹೇಳಿ ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಚೆನ್ನಾಗಿದ್ದೀಮ್ಮ? ಆರಾಮಿದ್ದೀರಾ ಸರ್? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಆರಾಮಿದ್ದೀವ್ರಿ ಗುರುಗಳೇ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೋಡಿ ಮಾತಾಡೋ. ಬಹಳ ದಿನದಿಂದ ಟ್ರೈ ಮಾಡಕತ್ತಿದ್ದೆ ಗುರುಗಳೇ. ಹೇಳಮ್ಮ. ಈಗ ನನಗ ಒಬ್ಬ ಗಂಡ್ ಮಗು ಇದ್ದಾನೆ ಸರ್. ಅವನಿಂದ ಮತ್ತೆ ಗರ್ಭ ನಿಂತಿಲ್ರಿ ಗುರುಗಳೇ. ಮಗು ಎಷ್ಟು ವರ್ಷ ಈಗ? 8 ವರ್ಷ ಇದೆ ಗುರುಗಳೇ. ಅವನು 8 ವರ್ಷ ಮಗು ಆದ್ಮೇಲೆ ಪುನಃ ಗರ್ಭ ನಿಂತಿಲ್ಲ ನಿಮಗೆ? ಇಲ್ಲ ಗುರುಗಳೇ, ನಿಂತಿಲ್ರಿ ಗುರುಗಳೇ. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ? ಕರೆಕ್ಟ್ ಆಗ್ತಿಲ್ರಿ ಸರ್. ಈಗ 3 ತಿಂಗಳು ಆಗಿರ್ಲಿಲ್ಲ ಸರ್ ಪಿರಿಯಡ್. ನಾನ್ ಮನೇಲೆ ತಂದು ಚೆಕ್ ಮಾಡ್ಕೊಂಡೆ, ನೆಗೆಟಿವ್ ಅಂತ ಬಂತು ಸರ್. ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋದ್ರು ನೆಗೆಟಿವ್ ಬರ್ತದ, ಮತ್ತೆ ಹೋಗ್ಲಿ ಅಂತ ಹೋಗ್ಲಿಲ್ಲ ಗುರುಗಳೇ. ಈಗ ಮತ್ತೆ ಪಿರಿಯಡ್ ಆಗಿಬಿಟ್ಟೆ ಸರ್. ಅದಕ್ಕೆ ನಮ್ಗೆ ಇನ್ನೊಂದು ಮಗು ಆದ್ರೆ ಚೆನ್ನಾಗಿರುತ್ತೆ ಸರ್. ಅದಕ್ಕೆ ನಿಮ್ಮ ಸ್ವರತರಂಗ ಚೆನ್ನಾಗಿದೆ, ಭಯಪಡಬೇಡಿ, ನಿಮಗೆ ಇನ್ನೊಂದು ಸಂತಾನ ಆಗುತ್ತೆ. ಆದರೆ 8 ವರ್ಷ ಆದಮೇಲೆ ಒಂದಷ್ಟು ದಿವಸ ಗ್ಯಾಪ್ ಆಯ್ತಲ್ಲ, ಹಾಗಾಗಿ ಸರಿಯಾದಂಥ ವೈದ್ಯರ ಸಲಹೆ ತಗೊಳ್ಳಿ. ನಿಮ್ಮ ಭಾಗದಲ್ಲಿ ಒಂಚೂರು ವೈದ್ಯರ ಸಲಹೆ ಬೇಕು. ನಿಮ್ಮದು ಮಂತ್ಲಿ ಡೇಟ್ಸು ಸರಿಯಾಗಿಲ್ಲ, ಒಂದು. ಎರಡನೇದು ಹೇಳಮ್ಮ. ತಿಂಗಳ ಆಗ್ತೀನಿ ಗುರುಗಳು, ಮಿಸ್ ಆಗಿಲ್ಲ. ಇದೇ ಸಲನೇ ಮಿಸ್ ಆಯ್ತ್ರಿ ಸರ್ ನನಗೆ. ಅದಕ್ಕೆ ಅಮ್ಮ, ಈ 3 ತಿಂಗಳು ನಿಂತಿದೆ ಅಂತ ಹೇಳಿದ್ರಲ್ಲ, ಈ 3 ತಿಂಗಳು ಡೇಟ್ಸ್ ಆಗಿಲ್ಲ ಅಂದರೆ ಬಹುಶಃ ಗರ್ಭದಲ್ಲಿ ಏನೋ ಒಂದು ಹಾರ್ಮೋನ್ಸಲ್ಲಿ ಏನೋ ಇನ್ಬ್ಯಾಲೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಒಂದ್ಸತಿ ವೈದ್ಯರ ಸಲಹೆ ತಗೊಳ್ಳಿ. ಅಥವಾ ಒಂದು ಕೆಲಸ ಮಾಡಿ, ಅಶೋಕಾರಿಷ್ಟ ಅಂತ ಬರುತ್ತೆ, ಅದನ್ನು ನಾನು ಈಗಿಂದ ತಿಳಿಸಿದ್ದೀನಿ ನಿಮಗೆ. ಅಶೋಕಾರಿಷ್ಟ ಅನ್ನೋದನ್ನು ತೊಗೊಂಡು 1 ತಿಂಗಳು ಕರೆಕ್ಟಾಗಿ ಔಷಧಿ ತೊಗೊಂಡ್ರೆ ನಿಮ್ಮ ಡೇಟ್ಸ್ ಕರೆಕ್ಟಾಗಿ ಅನುಕೂಲ ಆಗುತ್ತೆ. ಇದಾದ ಮೇಲೆ ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಈಗ ಡೇಟ್ ಆಗಿದೆ ಅಂತ ಹೇಳಿದ್ರಲ್ಲ, ಅದಾದ ಮೇಲೆ ಒಂದು 11 ದಿವಸ ಪ್ರತಿ ದಿವಸ ಕಪ್ಪು ಬಣ್ಣದ ಎಳ್ಳನ್ನು ಹುರಿಬೇಕು. ಎಳ್ಳು ಹುರಿದ್ಬಿಟ್ಟು ಒಂಚೂರು ಬೆಲ್ಲ ತುಪ್ಪ ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆಗಳು ಮಾಡಿಕೊಂಡು ಒಂದು 11 ದಿವಸ ಪ್ರತಿನಿತ್ಯ ತೊಗೊಳ್ಳಿ ಅದನ್ನು. ಆ ಎಳ್ಳುಂಡೆ ತಗೊಳ್ಳೋದ್ರಿಂದ ಗರ್ಭಕ್ಕೆ ಸಂಬಂಧಪಟ್ಟದ್ದು, ಗರ್ಭಕೋಶದಲ್ಲಿ ಅಥವಾ ಟ್ಯೂಬ್ಸಲ್ಲಿ ಏನೋ ಪ್ರಾಬ್ಲಮ್ ಇದ್ದರೆ ಎಲ್ಲವೂ ಒಂದು ಸಾಲ್ವ್ ಆಗುತ್ತೆ, ಅದು ಅದ್ರಲ್ಲಿ ಕ್ಲಿಯರ್ ಆಗುತ್ತೆ. ಇದಾದ ಮೇಲೆ ಬೆಳಿಗ್ಗೆ ಹೊತ್ತೆ ತಗೊಳ್ಳಿ, ಬೆಳಿಗ್ಗೆ ಹೊತ್ತು ತಗೊಳ್ಳಿ. ಇದ್ರ ಜೊತೆಗೆ ಅಶ್ವತ್ಥ ಮರ, ಅರಳಿ ಮರ ಗೊತ್ತಲ್ಲ, ಅರಳಿ ಮರದ ಚಿಗುರು, ಆ ಚಿಗುರನ್ನು ತಂದು ಅದರ ಕಷಾಯ ಮಾಡಿಕೊಂಡು ತಗೊಳ್ತಾ ಬನ್ನಿ. ಏನೇ ಗರ್ಭದ ಸಮಸ್ಯೆ ಇದ್ರೂ ಎಲ್ಲ ಕ್ಲಿಯರ್ ಆಗುತ್ತೆ, ಆದಷ್ಟು ಬೇಗ ಪುನಃ ಗರ್ಭ ನಿಲ್ಲಕ್ಕೆ ದಾರಿ ಆಗುತ್ತೆ. ಹಾಗೆ ಹೌದ್ರಿ ಸರ್. ಇಲ್ಲ ಸರ್, ನನಗೇನ್ ಹೇಳ್ತಾರ, ಆಯ್ತು 40 ವರ್ಷ ನಿನ್ಗೇನ್ ಆಗ್ತದ ಅಂತಾರೆ ಸರ್. ಸಂತಾನ ಭಾಗ್ಯ ಇದೆನಾ? ನಾನು ಹೇಳ್ತಾ ಇದ್ದೀನಮ್ಮ, ನಾನು ಹೇಳಿದ ಕ್ರಮ ನೀನು ಫಾಲೋ ಮಾಡು. ಜೊತೆಗೆ ನಿಮ್ಮ ಮನೆಯವರ ಪರಿಸ್ಥಿತಿ ಹೇಗಿದೆ ಅಂತ ಯೋಚನೆ ಮಾಡು. ಮನೆಯವರ ಪರಿಸ್ಥಿತಿ, ಅವರ ಒಂದು ಆರೋಗ್ಯವನ್ನು ಗಮನಿಸು. ಅದಕ್ಕೆ ಗಂಡ ಹೆಂಡತಿ ಇಬ್ಬರು ಹೋಗಿ ಒಂದ್ಸತಿ ವೈದ್ಯರ ಸಲಹೆ ತಗೊಳ್ಳಿ. ಯಾಕೆಂದರೆ ನೀವು ಇಬ್ಬರು ನನ್ನ ಹತ್ರ ಮಾತಾಡ್ತಾ ಇಲ್ಲ. ಅದಕ್ಕೋಸ್ಕರ ನಿನ್ನ ಆರೋಗ್ಯದಲ್ಲಿ ವ್ಯತ್ಯಾಸ, ನಿನ್ನ ಆರೋಗ್ಯ ಚೆನ್ನಾಗಿದ್ರು ನಿನಗೆ ನಿಮ್ಮ ಮನೆಯವರ ಆರೋಗ್ಯನೂ ನೋಡ್ಕೋಬೇಕಲ್ವಾ, ಅವ್ರ ಪರಿಸ್ಥಿತಿನೂ ಯೋಚನೆ ಮಾಡಬೇಕಲ್ವಾ. ಅವರ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಒಂದ್ಸತಿ ವೈದ್ಯರ ಸಲಹೆ ತಗೊಳ್ಳಿ. ಅಥವಾ ಸಾಧ್ಯವಾದರೆ ನಿಮ್ಮಿಬ್ಬರು ಫೋಟೋ ಒಂದ್ಸತಿ ಕಳಿಸಿ ನಮಗೆ, ನಾನಾದರೂ ನೋಡಿ ತಿಳಿಸ್ತೀನಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ಹಾಂ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತುಮಕೂರಿಂದ. ತುಮಕೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಬೇರೆ ಗುರುಗಳೇ.
ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನಾನು ಮದ್ವೆ ಆಗಿರೋದು ನಮ್ಮ ಯಜಮಾನ್ರಿಗೆ ಮಾತು ಬರಲ್ಲ. ಹ್ಞೂ ನನಗಿಬ್ರು ಮಕ್ಳಿದ್ದಾರೆ. ಹೇಳಮ್ಮ. ನಾವು 4 ಜನ, ನಮ್ಮ ಅಪ್ಪ ಅಮ್ಮ 6 ಜನ ಇದೀವಿ. ಯಾವಾಗ್ಲೂ ಹುಷಾರಿಲ್ದಂಗ ಆಗ್ತೈತೆ ಗುರುಗಳೇ. ಹ್ಞೂ ಯಾವಾಗ್ಲೂ ಒಬ್ರಿಗೆ ತಪ್ಪಿದ್ರೆ ಒಬ್ರಿಗೆ ಹುಷಾರಿಲ್ದಂಗ ಆಗ್ತಾನೆ ಇರ್ತೈತೆ. ನೋಡಿದ ಜನ ಎಲ್ಲ ಆಡ್ಕೊಂತಾರೆ ನಮ್ಮನ್ನ. ಯಾಕೆ ಆ ಥರ ನಿಮ್ಮ ಪರಿಸ್ಥಿತಿ ಹಾಗಾಗ್ತಾ ಇದೆ? ಯಾಕೆ ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ ಗುರುಗಳೇ. ಮಕ್ಕಳಿಗೆ ವಯಸ್ಸು ಎಷ್ಟೀಗ? ದೊಡ್ಡವನ್ಗೆ 9 ವರ್ಷ, ಚಿಕ್ಕವನ್ಗೆ 6 ವರ್ಷ. ಹ್ಞೂ ಯಾವಾಗ್ಲೂ ಗುರುಗಳೇ, ನನಗ್ ತಪ್ಪಿದ್ರೆ ಮಕ್ಳಿಗೆ ತಪ್ಪಿದ್ರೆ ಯಜಮಾನ್ರಿಗೆ ತಪ್ಪಿದ್ರೆ ಅಪ್ಪ ಅಮ್ಮನ್ಗೆ ಈಗ್ಲೇ ತುಂಬಾ ಜನ ಆಡ್ಕೊಂತಾರೆ ಗುರುಗಳೇ ನಮ್ಮನ್ನ. ಅಲ್ಲ, ಇಲ್ಲಿ ಆಡ್ಕೊಳ್ಳೋದಕ್ಕಿಂತ ನಿಮ್ಮ ಪ್ರಾಂತ್ಯದಲ್ಲಿ ನಿಮ್ಮ ಪರಿಸರದಲ್ಲಿ ಯಾಕೆ ಹೀಗಾಗ್ತಿದೆ? ಒಂದು ನೀರಿನ ವ್ಯತ್ಯಾಸ, ಅಥವಾ ಆಹಾರದಲ್ಲಿ ವ್ಯತ್ಯಾಸ, ಅಥವಾ ನಿಮ್ಮ ಪರಿಸರದಲ್ಲಿ ಬೇರೆ ಏನಾದ್ರು ತೊಂದರೆಗಳಿರ್ತಕ್ಕಂಥದ್ದು, ಇಷ್ಟೇ ಆಗಬೇಕು. ಅದು ಬಿಟ್ಟು ಬೇರೆ ಏನೂ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಂತ 3 ದಿವಸಕ್ಕೂ ಹಾಸ್ಪಿಟ್ಲು ಅಂತಿದ್ರೆ ಯಾರಾದರೂ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ಯಾರಿದ್ದಾರೆ ಗುರುಗಳೇ? ನಮ್ಮ ಯಜಮಾನ್ರಿಗೆ ಮಾತು ಬರಲ್ಲ. ನನ್ಗೆ ಅಷ್ಟೊಂದು ಇದಿಲ್ಲ. ತುಂಬಾನೇ ಅಂದ್ರೆ ತುಂಬಾ ನೊಂದ್ಬಿಟ್ಟಿದೀನಿ. ಅಲ್ಲಮ್ಮ, ನೀವಿರೋ ಕಡೆ ಬೋರ್ವೆಲ್ ನೀರಾ ಅಥವಾ ನೀವು ಪಂಚಾಯತಿ ನೀರಾ ಅಥವಾ ನೀರಿಗೆ ಏನು? ಪಂಚಾಯತಿ ನೀರೇ ಗುರುಗಳೇ. ಒಬ್ರಿಗೆ ತಪ್ಪಿದ್ರೆ ಒಬ್ರಿಗೆ ಹುಷಾರಿಲ್ದಂಗ ಆಗ್ತಾನೆ ಇರುತ್ತೆ. ಮತ್ತೆ ನನ್ನ 2ನೇ ಮಗನಿಗೆ ಅಸ್ತಮ ಅಂದ್ರೆ ಕಫ ಕಟ್ಟುತ್ತೆ ಗುರುಗಳೇ. ತುಂಬಾ ಅಂದ್ರೆ ತುಂಬಾ ಕಫ ಕಟ್ಟುತ್ತೆ. ಬೆಂಗಳೂರು ಹಾಸ್ಪಿಟ್ಲಲ್ಲಿ ಎಲ್ಲ ಅಡ್ಮಿಟ್ ಮಾಡಿದೀನಿ. ಅವನ್ಗೆ ಫಿಲ್ಟರ್ ನೀರೇ ಕೊಡ್ಬೇಕು, ಬೇರೆ ಕಡೆ ಎಲ್ಲೂ ಕರ್ಕೊಂಡು ಹೋಗೋಂಗಿಲ್ಲ. ಅದೇ ನೀರಿಂದ ಏನೋ ಪ್ರಾಬ್ಲಮ್ ಬರ್ತಿದೆ. ಒಂದು ಕೆಲಸ ಮಾಡಮ್ಮ, ಬರೀ ನಿಮಗಷ್ಟೇ ಸಮಸ್ಯೆನ, ಬೇರೆ ಯಾರಿಗಾರು ಈ ಅಕ್ಕಪಕ್ಕ ಮನೆಗಳವ್ರಿಗೂ ಈ ಥರ ತೊಂದರೆ ಆಗ್ತಿದ್ಯಾ? ಹಾಗೇನಿಲ್ಲ ಗುರುಗಳೇ, ನಮ್ಗೆ ತುಂಬಾನೇ ಅಂದ್ರೆ ತುಂಬಾ ತೊಂದರೆ. ಒಂದು ಕೆಲಸ ಮಾಡು, ಹೇಗಾರು ಹಾಕ್ಕೊಳ್ಳಿ, ನೀನು ಇವತ್ತಿನಿಂದ ನೀರು ಪ್ರತಿ ದಿವಸ ನೀರು ಕುಡಿತೀರಲ್ಲ, ಕುಡಿಯೋ ನೀರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕು. ಜೀರಿಗೆ ಹಾಕಿ 2 ಬೇವಿನ ಎಲೆ, ಒಂದು 4 ಕರಿಬೇವು, 4 ಕರಿಬೇವು, 1-2 ಬೇವಿನ ಎಲೆ, ಒಂದು ಸ್ವಲ್ಪ ಜೀರಿಗೆ, ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದೇ ನೀರೇ ಅದು ಕುಡಿತಾ ಬನ್ನಿ. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ ನೀರು ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. 1. 2ನೇದು, ನಿಮ್ಮ ಪ್ರಾಂತ್ಯದಲ್ಲಿ ಮನೆ ಪರಿಸರದಲ್ಲಿ ಈ ಥರ ಆಗ್ತಾ ಇರೋದ್ರಿಂದ ಒಂದು 15 ದಿವಸ ನಿರಂತರವಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ಒಂದು ಸ್ವಲ್ಪ ಬೇವಿನ ಸೊಪ್ಪು, ಈ ಗಾಜಿನ ಸಾಂಬ್ರಾಣಿ ಅಂತ ಬರುತ್ತೆ, ಗಾಜಿನ ಸಾಂಬ್ರಾಣಿ, ಸ್ವಲ್ಪ ಬೇವಿನ ಸೊಪ್ಪು 2 ಮಿಕ್ಸ್ ಮಾಡಿ ಬೆಳಗ್ಗೆ ಸಾಯಂಕಾಲ ಒಂಚೂರು ಧೂಪ ಹಾಕು. ಆ ಧೂಪ ಹಾಕುವಾಗ ಮಕ್ಕಳು ಮನೇಲಿ ಇರೋದು ಬೇಡ. ಯಾಕೆಂದರೆ ಆಸ್ತಮಾ ಅಂತ ಅದು ಒಂಚೂರು ವೀಸಿಂಗು ಅಂತಿಂತ ಪ್ರಾಬ್ಲಮ್ ಬರ್ಬೋದು. ಅದಕ್ಕೆ ಆ ಸಮಯದಲ್ಲಿ ಮಗುನ ಆಚೆ ಕಳಿಸಿ ಆ ಟೈಮ್ನಲ್ಲಿ ಮನೆಯಲ್ಲಿ ಈ ಥರ ಧೂಪ ಹಾಕಿ. ಹಾಗೆ ಮನೆಯೆಲ್ಲ ಒಂದು 3 ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ಅರಿಶಿನ ನೀರಲ್ಲಿ ಕಲಿಸ್ಬಿಟ್ಟು, ಅರಿಶಿನ ನೀರು ಒಂಚೂರು ಗೋಮೂತ್ರ, ಇದನ್ನು ಮನೆಯೆಲ್ಲ ಸಿಂಪಡಿಸಿ. ಇಷ್ಟು ಮಾಡ್ಕೊಮ್ಮ. ಆರೋಗ್ಯದಲ್ಲೂ ಸುಧಾರಣೆ ಆಗುತ್ತೆ, ಮನೆ ಪ್ರಾಂತದಲ್ಲಿ ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನೆಗೆ ಶಾಂತಿ ಸಿಗುತ್ತೆ. ಹೌದು ಗುರುಗಳೇ, ನಾನು ಡೇಟ್ ಸರಿಯಾಗಿ ಆಗಲ್ಲ ಗುರುಗಳೇ. ತುಂಬಾ ನಾನು ಮೆಚೂರ್ಡ್ ಆದಾಗಿಂದ 2 ತಿಂಗಳು 2.5 ತಿಂಗಳು ಹಾಸ್ಪಿಟ್ಲಿಗೆಲ್ಲ ತೋರಿಸಿದೀನಿ, ಏನೇನೋ ಮಾಡಿದೀನಿ, ಆದ್ರೂ ಸರಿಯಾಗಿ ಆಗಲ್ಲ ಗುರುಗಳೇ ನನಗೆ. ಇದಕ್ಕೆ ಸಂಬಂಧಪಟ್ಟಾಗಿ ಇಷ್ಟಕ್ಕೆ ಮುಂಚೆ ಒಬ್ಬರಿಗೆ ಹೇಳಿದ್ನಮ್ಮ ನಾನು, ಎಳ್ಳು ಬೆಲ್ಲ ತಗೊಳ್ಳಿ. ಹೆಣ್ಣು ಮಕ್ಕಳಿಗೆ ಇದೊಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಎಳ್ಳು ಬೆಲ್ಲ ಕರೆಕ್ಟಾಗಿ ಒಂದು 11 ದಿವಸ 15 ದಿವಸ ಎಳ್ಳನ್ನು ಚೆನ್ನಾಗಿರ್ತಕ್ಕಂಥ ಕಪ್ಪು ಎಳ್ಳನ್ನು ಹುರಿದುಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಒಂಚೂರು ತುಪ್ಪ ಹಾಕಿ ಆ ಎಳ್ಳು ಅದು ಉಂಡೆಗಳು ಮಾಡಿಟ್ಕೊಳ್ಳಿ. ಅದನ್ನು ಪ್ರತಿ ದಿವಸ ಬೆಳಗ್ಗೆ ಒಂದು ಸಣ್ಣದಾದರೆ 2 ತೊಗೊಳ್ಳಿ, ಬೆಳಗ್ಗೆ ಸಾಯಂಕಾಲ. ಒಂದು ಇದು ಕಡಲೆಕಾಳಷ್ಟು ಒಂದು ಉಂಡೆಗಳು ಮಾಡಿಕೊಂಡ್ರೆ ಬೆಳಗ್ಗೆ ಒಂದು ಸಂಜೆ ಒಂದು. ಇನ್ನು ಸ್ವಲ್ಪ ದೊಡ್ಡದು ಮಾಡ್ತೀವಿ ಅಂದರೆ 1 ಟೈಮ್, ದಿನಕ್ಕೆ 1 ಟೈಮ್. ಅದು ಅಕಸ್ಮಾತ್ ಬಾಡಿ ಹೀಟ್ ಆಗ್ತಾ ಇದೆ, ತೊಂದರೆ ಆಗುತ್ತೆ ಅನ್ನೋದಾದರೆ ದಿನ ಬಿಟ್ಟು ದಿನ ಈ ಥರ ತೊಗೊಳ್ತಾ ಬನ್ನಿ, ಸಾಕು. ಇದು ಒಳ್ಳೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಶೋಕರಿಷ್ಟ ಅಂತ ಸಿಗುತ್ತೆ, ಅದನ್ನು ತಗೋ, ಅದರಲ್ಲಿ ನಿಮ್ಗೆ ಆರೋಗ್ಯ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ಇವತ್ತಿನ ದಿವಸ ತಾವು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ 6ನೇ ತಾರೀಕು ಗುರುಜಿರವರು ಗುರುವಾರ ಬೆಳಗ್ಗೆ 11 ಗಂಟೆಗೆ ಶನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಬಹಳ ವಿಶೇಷವಾಗಿ ಮಹಾಬ್ರಹ್ಮ ಕಲಶ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥ ಸಾನ್ನಿಧ್ಯ ಬಂದು ಶ್ರೀ ರಾಮಕೃಷ್ಣ ಭಜನಾ ಮಂದಿರ, ನಂಬರ್ 3, 2ನೇ ಅಡ್ಡರಸ್ತೆ, ಮುನೇಶ್ವರ ಬ್ಲಾಕ್, ಪ್ಯಾಲೇಸ್ ಗುಟ್ಟಹಳ್ಳಿ, ಬೆಂಗಳೂರು 3. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮನ ಇದೆ. ಸ್ವಾಗತ, ಸುಸ್ವಾಗತ. ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.